ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದ ವಂದಿಸ್ತಾ ಈ ಒಂದು ಸಂಜೆ ವೇಳೆಯಲ್ಲಿ ಈ ಒಂದು ಕೂಟವನ್ನು ನಾವು ಆರಂಭ ಮಾಡುವಂತವರಾಗಿರೋಣ. ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರರಾದಂತ ಪ್ರತಾಪ್ ಬ್ರದರ್ನ ಕೇಳ್ಕೊಳ್ತೀನಿ. ಪ್ರಾರ್ಥನೆ ಮಾಡೋಣ. ಸದಾಬಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ಇರುವ ನಮ್ಮ ತಂದೆಯೇ, ನಿನಗೆ ಸ್ತೋತ್ರ ಸ್ವಾಮಿ. ಈ ಸಂಜೆ ವೇಳೆಯಲ್ಲಿ ಇಲ್ಲಿ ಒಂದು ಚಿಕ್ಕ ಹೆಂಡಾಗಿ ಸೇರಿ ನಿನ್ನ ವಾಕ್ಯವನ್ನು ಕೇಳುವಂಥ ಅವಕಾಶವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ತಂದೆ. ವಾಕ್ಯ ಸಂದೇಶವನ್ನು ನೀಡುತ್ತಿರುವ ನಿನ್ನ ಸೇವಕರನ್ನು ಆಶೀರ್ವದಿಸಿ ಮತ್ತು ನಿನ್ನ ವಾಕ್ಯಕ್ಕಾಗಿ ಬಂದಿರುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಈ ನಿನ್ನ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆದುಕೊಳ್ಳಲು ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನೀಡಬೇಕಾಗಿ ಬೇಡುತ್ತೇವೆ. ಈ ಪ್ರಾರ್ಥನೆಯನ್ನು ನಿನ್ನ ಒಬ್ಬನೇ ಮಗನೂ ನಮ್ಮ ರಕ್ಷಕನೂ ಆದ ಯೇಸು ಸ್ವಾಮಿಯ ದಿವ್ಯವಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನೂ ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ ತಂದೆಯ ದೇವರ ನಾಮ ಯೇಸು ಕ್ರಿಸ್ತನ ನಾಮ ಮಹಿಮೆ ಉಂಟಾಗಲಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಬೆಳಗಿನಿಂದ ಈ ಒಂದು ಸಂಜೆ ವೇಳೆವರೆಗೂ ತಂದೆಯ ದೇವರು ನಮ್ಮನ್ನ ಎಲ್ಲಾ ರೀತಿಯಿಂದಲೂ ಸಾಕಿ ಸಲಹಿ ಪೋಷಿಸಿ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಮನೆಯಲ್ಲಿದ್ದಾಗ್ಲೂ ಕೂಡ ಎಲ್ಲಾ ವಿಧವಾದಂತ ರೀತಿಯಲ್ಲಿ ನಮ್ಮನ್ನ ನಡ್ಸ್ಕೊಂಡು ಬಂದಿದ್ದಕ್ಕಾಗಿ ತಂದೆಯ ದೇವರಿಗೆ ನಾವು ಮಹಿಮೆನ ಸಲ್ಲಿಸುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸಂಜೆ ವೇಳೆಯಲ್ಲಿ ಅವ್ರಿಗೆ ಮಹಿಮೆ ತರೋ ರೀತಿಯಲ್ಲಿ ವಾಕ್ಯವನ್ನು ಕೇಳಿ ಆ ಒಂದು ವಾಕ್ಯವನ್ನು ನಾವು ಮರ್ತು ಬಿಡದ ಹಾಗೆ ಅದನ್ನ ಮೆಲುಕು ಹಾಕುವಂತ ರೀತಿಯಲ್ಲಿ ತಂದೆ ದೇವರು ನಮ್ಗೆ ಮಾರ್ಪಾಟ್ ಮಾಡ್ಲಿ ಅಂತ ಕೇಳ್ಕೊಳ್ಳುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರ, ಮತ್ತೊಮ್ಮೆ ನಿಮ್ಮನ್ನ ಈ ಒಂದು ಕೂಟಕ್ಕೆ ಸ್ವಾಗತಿಸ್ತಾ ಈ ಒಂದು ಸಂಜೆ ವೇಳೆಯಲ್ಲಿ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಕನ್ನಡದಲ್ಲಿ ಪೇಜ್ ನಂಬರ್ 91 ಇದನ್ನ ಈ ದಿನ ನಾವು ಅಧ್ಯಯನ ಮಾಡೋಣ. ಯಾರ್ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ ಅವರು ದಯವಿಟ್ಟು ಓದ್ಬೇಕಾಗಿ ಕೇಳ್ಕೊಳ್ತೀನಿ. ಯಾರ್ಯಾರ ಬಳಿ ಇದೆ? ದಿವ್ಯಾ ಸಿಸ್ಟರ್ ಇದೆಯಾ ನಿಮ್ಮ ಹತ್ರ? ಇದೆ ಬ್ರದರ್. ಓಕೆ, ಓದ್ತೀರಾ ಸಿಸ್ಟರ್? ಹಾ ಬ್ರದರ್, ಓದ್ತೀನಿ. ಓಕೆ, ಪೇಜ್ ನಂಬರ್ 91, ರೈಟ್ ಹ್ಯಾಂಡ್ ಸೈಡ್ ಪ್ಯಾರಾ, ಸೆಕೆಂಡ್ ಪ್ಯಾರಾ. ಯೋಹಾನನು ಪ್ರವಾದಿಗಿಂತಲೂ ಹೆಚ್ಚಿನವನು. ಸುತ್ತಲೂ ನಿಂತಿದ್ದ ಗುಂಪು ಯೋಹಾನನ ಶಿಷ್ಯರು ಏಸುವಿಗೆ ತಂದ ಸಂದೇಶವನ್ನು ಕೇಳಿದ್ದಿರಬೇಕು ಮತ್ತು ಯೋಹಾನನು ಏಸುವು ಮೆಸ್ಸಿಯನೆಂಬುದರ ಬಗ್ಗೆ ನಂಬಿಕೆಯನ್ನು ಕಳೆದುಕೊಳ್ಳುತ್ತಿರುವನೋ ಎಂದು ಇತರರಿಗೆ ಕೇಳಿಸುವಂತಿದ್ದರೂ ತಮ್ಮೊಳಗೆಯಾದರೂ ನಿಸ್ಸಂದೇಹವಾಗಿ ಪ್ರಶ್ನಿಸಿಕೊಂಡಿರಬೇಕು, ಯೋಹಾನನು ತಾನೇ ಪ್ರವಾದಿಯಾಗಿದ್ದಲ್ಲಿ ಈ ವಿಷಯವನ್ನು ಯೇಸುವನ್ನು ವಿಚಾರಿಸುವುದಕ್ಕೆ ಕಳುಹಿಸದೆಯೇ ದೇವರಿಂದ ಅವನು ತಿಳಿಸಲ್ಪಡದೆ ಇರುವನೋ? ಯೋಹಾನನು ಅದ್ಭುತಗಳನ್ನು ನಡೆಸದೇ ಇರುವ ಸಂಬಂಧವಾಗಿ ಇದು ಆತನು ಪ್ರವಾದಿಯಲ್ಲ, ಆದರೆ ಕೇವಲ ಒಂದು ವಿಧದ ಸ್ವಯಂ ನೇಮಿತ ಮತ ಸುಧಾರಕನೆಂಬುದಕ್ಕೆ ಪ್ರಮಾಣವಾಗಿರುವ ಸಂಬಂಧವಿದೆಯಲ್ಲವೇ? ಈ ಬಗೆಯ ಪ್ರಶ್ನೆಗಳು ಉದ್ಭವಿಸುವೆಂಬುದನ್ನು ನಮ್ಮ ಕರ್ತನು ಪತ್ತೆ ಹಚ್ಚಿದ್ದನೆಂದು ತೋರುತ್ತದೆ. ಆದುದರಿಂದ ನನ್ನ ಮಾತುಗಳನ್ನು ಹೊಗಳಿಕೆಯೆಂದು ಅರ್ಥೈಸಿಕೊಂಡು ಯೋಹಾನನು ಉಬ್ಬಿದವನಾಗಿ ಆತ್ಮವಿಶ್ವಾಸವನ್ನು ಹೊಂದಿದವನಾಗಬಾರದೆಂದು ಆತನ ಶಿಷ್ಯರು ಹೊರಟು ಹೋದ ನಂತರ ಯೇಸುವು
ತನ್ನ ಮುಂದೂತನ ವಿಷಯವಾಗಿ ಒಂದು ಗುಣಗಾನವನ್ನು ಮಾಡಿ ಹೇಳಿದ್ದನು. ಅದರ ಸಾರಾಂಶವು ಹೀಗಿರುತ್ತದೆ: ಯೋಹಾನನಿಂದ ಏನನ್ನು ನಿರೀಕ್ಷಿಸುತ್ತಿದ್ದೀರಿ? ಗಾಳಿಯಿಂದ ಸುಲಭವಾಗಿ ಅತ್ತಿತ್ತ ಓಲಾಡುವ ದಂಟಿನಂತಿರುವ ಒಬ್ಬ ಬಲಹೀನನಾದ ಅಲುಗಾಡುವ ಸ್ವಭಾವದವನಾಗಿದ್ದು, ನಾನಾ ಉಪದೇಶ ಮತ್ತು ಕಲ್ಪನೆಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಳ್ಳುವವನನ್ನೋ? ಈತನು ಗುಣ ಸ್ವಭಾವಗಳ ವಿಷಯವಾಗಿ ಇಂಥ ಅನಿಸಿಕೆಯುಳ್ಳವರು ತಮ್ಮನ್ನು ಮೋಸಗೊಳಿಸಿಕೊಂಡಿರುವರು. ಇದಕ್ಕೆ ಬದಲಾಗಿ ಹೇಳುವುದಾದರೆ, ಈತನು ಒಬ್ಬ ಪ್ರವಾದಿಯಾಗಿರುವನು, ಹೌದು, ಪ್ರವಾದಿಗಿಂತಲೂ ಹೆಚ್ಚಿನವನು. ಈ ಕಾಲದಲ್ಲಿ ಈತನು ದೇವರ ವಿಶೇಷ ರಾಯಭಾರಿಯಾಗಿಯೂ ದೂತನಾಗಿಯೂ ಇದ್ದು, ಈಗ ನಾನು ಪ್ರಚಾರ ಮಾಡುತ್ತಿರುವ ದೇವರ ರಾಜ್ಯವನ್ನು ಪರಿಚಯಿಸುವ ಕಾರ್ಯವನ್ನು ನಿರ್ವಹಿಸುತ್ತಿರುವನು. ಈತನು ಪ್ರವಾದಿಯಾದ ಮಲಾಕಿಯಿಂದ ಸೂಚಿತನಾಗಿದ್ದನು. ನಿಜವಾಗಿಯೂ ನಾನು ಪ್ರಕಟಿಸುವುದೇನೆಂದರೆ, ಯೋಹಾನನಿಗಿಂತಲೂ ದೊಡ್ಡ ಪ್ರವಾದಿಯು ಇದುವರೆಗೂ ಎದ್ದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಇವನಿಗಿಂತಲೂ ದೊಡ್ಡವನೆಂದು ನಿಮಗೆ ಹೇಳುತ್ತೇನೆ. ಯಾಕೆಂದರೆ ಇವನು ಪರಲೋಕ ರಾಜ್ಯದ ವರ್ಗಕ್ಕೆ ಎಂದೂ ಸೇರಿದವನಲ್ಲ, ಆದರೆ ಹಿಂದಿನ ವ್ಯವಸ್ಥೆಗೆ, ಅಂದರೆ ಸೇವಕರ ಮನೆತನ ಎಂಬ ವರ್ಗದವನು. ಧರ್ಮಶಾಸ್ತ್ರವೂ ಪ್ರವಾದಿಗಳು ಯೋಹಾನನ ತನಕವೇ. ಇವನು ಪ್ರವಾದಿಗಳಲ್ಲಿ ಕೊನೆಯವನು. ಅಲ್ಲಿಂದೀಚೆಗೆ ಪರಲೋಕ ರಾಜ್ಯವು ಸಾರಲ್ಪಡುತ್ತಾ ಇದೆ. ಈಗ ಯಾರಿಗೆ ಈ ದೈವಾನುಗ್ರಹಿತವಾದ ಜನಾಂಗವಾಗುವುದಕ್ಕೆ ಇಚ್ಛೆಯುಂಟೋ ಅವರು ತಮ್ಮ ದಾರಿಯನ್ನು ಹಿಡಿದು ಇದಕ್ಕೆ ಪ್ರವೇಶವನ್ನು ಪಡೆದು ದೇವರ ಮಕ್ಕಳಾಗಬಹುದು. ಯೋಹಾನ 1ನೇ ಅಧ್ಯಾಯ 12ನೇ ವಚನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕಳೆದ ಒಂದು ಪಾಠದ ಒಂದು ಕ್ಲಾಸ್ನಲ್ಲೂ ಕೂಡ ಯೋಹಾನ ಮತ್ತೆ ಸ್ನಾನಿಕ ಯೋಹಾನ ಮತ್ತೆ ಯೇಸು ಕ್ರಿಸ್ತರ ಕುರಿತಾದಂತ ಹಲವಾರು ವಿಚಾರಗಳನ್ನ ನಾವು ಬಂದಿದ್ದೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ದಿನ ಯೋಹಾನನು ಒಂದು ದೊಡ್ಡ ಪ್ರವಾದಿ. ಅಂದ್ರೆ ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ನಾವು ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಹಲವಾರು ಪ್ರವಾದಿಗಳಿದ್ದಾರೆ, ಹಲವಾರು ರೀತಿಯ ಒಂದು ವಿಶೇಷವಾದಂತ ಒಂದು ಪ್ರವಾದಿಗಳಿದ್ದಾರೆ. ದೇವರೇ ಅವರೊಟ್ಟಿಗೆ ಮಾತನಾಡಿ ಆ ಒಂದು ಕಾರ್ಯ ಸಾಧಿಸುವಂತ ಪ್ರವಾದಿಗಳು ಇದ್ದಾರೆ, ಮೊಂಡು ಪ್ರವಾದಿಗಳು ಇದ್ದಾರೆ, ಶ್ರೇಷ್ಠವಾದಂತ ಪ್ರವಾದಿಗಳು ಇದ್ದಾರೆ. ಆದ್ರೆ ಈ ಎಲ್ಲಾ ಪ್ರವಾದಿಗಳಿಗಿಂತ ಹೆಚ್ಚಿನವನು ಯಾರು ಅಂತ ನಾವು ನೋಡ್ಬೇಕಾದ್ರೆ, ತುಂಬಾ ಪ್ರಾಮುಖ್ಯವಾದಂತ, ತುಂಬಾ ವಿಶೇಷವಾದಂತ ಒಂದು ಕೆಲಸನ ಮಾಡಿ ಒಂದು ಶ್ರೇಷ್ಠತೆ ಅನ್ನೋ ಒಂದು ದಾರಿನ, ಅಂದ್ರೆ ಪರಲೋಕದ ಒಂದು ದ್ವಾರನ ಸಾರಿ ಅದರ ವಿಶೇಷವಾಗಿ ದಾರಿನ ನೆಟ್ಟಿಗೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡಿರುವಂತ ವಿಶೇಷವಾದಂತ ಪ್ರವಾದಿನೇ ಯಾರು ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ಅವರೇ ಸ್ನಾನಿಕನಾದಂತ ಯೋಹಾನರು. ನೋಡಿ, ಸ್ನಾನಿಕ ಅಂತ ಯೋಹಾನರು ಏನಾಗಿದ್ದಾರೆ ಅಂತಂದ್ರೆ, ಆಲ್ರೆಡಿ ಅವರು ಸೆರೆಮನೆಯಲ್ಲಿ ಇದ್ದಾರೆ ಪ್ರಿಯರೇ. ಸೆರೆಮನೆಯಲ್ಲಿ ಇದ್ದಾಗ ಅವರಲ್ಲಿ ಆದಂತ ಒಂದು ಗೊಂದಲ ಮತ್ತೆ ಒಂದು ಗಲಿಬಿಲಿ ಉಂಟಾಗಿದೆ. ನೋಡ್ಬೇಕಾದ್ರೆ ನಾವು ಎಲ್ಲಾ ವ್ಯಕ್ತಿಗಳ ಬಗ್ಗೆ ನಾವು ಚರಿತ್ರೆಗಳನ್ನ ತೆಗೆದು ನಾವು ಓದಿದಾಗ ನಮ್ಗೇನ್ ತಿಳಿಯಲ್ ಬರುತ್ತೆ ಅಂತಂದ್ರೆ, ಅವರು ಪಾಪ ಮಾಡಿರೋದು ಮತ್ತೆ ಅವರು ಒಳ್ಳೆ ಕೆಲಸ ಮಾಡಿರೋದು ಎಲ್ಲಾನು ನಾವು ನೋಡ್ತೀವಿ. ಆದ್ರೆ ಸ್ನಾನಿಕನಾದಂತ ಯೋಹಾನನ ಒಂದು ಚರಿತ್ರೆ ನಾವು ನೋಡಿದಾಗ, ಈ ವ್ಯಕ್ತಿ ಈ ತರ ಒಂದು ತಪ್ಪಾದ ಒಂದು ಕೆಲ್ಸನ ಮಾಡಿದ್ದಾರೆ ಅನ್ನೋದು ಏನಾದ್ರು ಒಂದು ಸಾಕ್ಷಿ ಏನಾದ್ರು ಬೈಬಲ್ ನಲ್ಲಿ ಇದೆಯಾ? ಇಂತ ಒಂದು ಜಾಗದಲ್ಲಿ ಎಡವಿ ಬಿದ್ದಿದ್ದಾರೆ ಅಂತ ಏನಾದ್ರು ಒಂದು ಸಾಕ್ಷಿ ಇದೆಯಾ ಬೈಬಲ್ ನಲ್ಲಿ? ಇದೆಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಇಲ್ಲ ಬ್ರದರ್. ನೋಡಿ, ಈ ವ್ಯಕ್ತಿ ಬಗ್ಗೆ ಯಾವುದೇ ಒಂದು ಲೋಪ ದೋಷನೇ ಆಗ್ಲಿ, ಯಾವುದೇ ಒಂದು ಕುಂದು ಕೊರತೆಗಳನ್ನೇ ಆಗ್ಲಿ ಇಲ್ಲಿ ಬರ್ದಿಲ್ಲ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ಆ ವ್ಯಕ್ತಿ ಇಲ್ವೇ ಇರಲಿಲ್ಲ ಪ್ರಿಯರೇ. ಅಂತ ಒಂದು ಶ್ರೇಷ್ಠತೆ, ಅಂತ ಒಂದು ಒಳ್ಳೆ ಮನೋಭಾವದಲ್ಲಿ ಇದ್ದಂತ ವ್ಯಕ್ತಿನೇ ಯಾರು ಅಂತಂದ್ರೆ ಸ್ನಾನಿಕನಾದಂತ ಯೋಹಾನ ಪ್ರಿಯರೇ. ಅವ್ರಿಗೂ ಒಂದು ಉಪದ್ರವ ಬಂದೇ ಬಂತು. ನೋಡ್ಬೇಕಾದ್ರೆ ನಮಗೂ ಕೂಡ ಉಪದ್ರವ ಬರುತ್ತೆ. ಆಮೇಲೆ ನಾವು ನೋಡ್ಬೇಕಾದ್ರೆ ನಂಬಿಕೆ ವೀರರ್ಗಳಿಗೂ ಉಪದ್ರವ ಬರುತ್ತೆ, ತಪ್ಪೇ ಮಾಡದೇ ಇರೋಂತ ಅನೋಕನಿಗೂ ಬರುತ್ತೆ. ಅದೇ ರೀತಿಯಾಗಿ ತಪ್ಪನ್ನ ಒಂದು ಅರಿವೇ ಇಲ್ದೇ ಇರೋಂತ ಸ್ನಾನಿಕ ಅಂತ ಯೋಹಾನನ್ಗೂ ಕೂಡ ಒಂದು ಉಪದ್ರವ ಬಂದಿದೆ ಪ್ರಿಯರೇ. ಆ ಒಂದು ಉಪದ್ರವನ ಅವರು ತಾಳಕ್ಕಾಗ್ದೇನೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಯೇಸು ಕ್ರಿಸ್ತರ ಬಳಿಗೆ ತನ್ನ ಶಿಷ್ಯಂದಿರನ್ನ ಕಳಿಸಿದ್ದಾರೆ.
ಶಿಷ್ಯಂದಿರೆಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತ ಹತ್ರ ಸಂಸಿದ್ದಾರೆ. ಯೇಸು ಕ್ರಿಸ್ತರು ಕೊಟ್ಟಂತ ಒಂದು ಉತ್ತರಗಳನ್ನೆಲ್ಲ ತಿಳ್ಕೊಂಡು ಅವ್ರು ಏನ್ ಮಾಡಿದ್ದಾರೆ, ಮತ್ತೆ ಸ್ನಾನಿಕಾಂತ ಯೋಹಾನನ ಕಡೆಗೆ ಹೊರಟಿದ್ದಾರೆ ಪ್ರಿಯರೇ. ಏನಕ್ಕಂದ್ರೆ ಸ್ನಾನಿಕಾಂತ ಯೋಹಾನನ್ಗೆ ಹೇಳ್ಬೇಕಲ್ಲ ಈ ಒಂದು ವಿಚಾರನ. ಹೇಳಕ್ಕೆ ಅಂತ ಹೊರಟಾಗ ಆದಂತ ಒಂದು ಸಂಗತಿನೇ ಇಲ್ಲಿ ನಮಗೆ ತಿಳಿಸ್ತಾ ಇರೋದು. ಏನಾಗುತ್ತೆ ಅಂತಂದ್ರೆ, ಯೋಹಾನನಿಂದ ಏನಾದ್ರೂ ನಿರೀಕ್ಷೆ ಏನಾದ್ರೂ ಬಂತ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲ. ಆ ಶಿಷ್ಯಂದಿರು ಓದಾದ ಮೇಲೆ ಅಲ್ಲಿದ್ದಂತ ಎಲ್ಲಾ ಜನರುಗಳು ಶಾಕ್ ಆಗೋಗಿದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಅಪೋಸ್ತಲರ್ಸ್ಗಳು, ಇನ್ನು ಹಲವಾರು ಮಂದಿ ಶಿಷ್ಯಂದಿರು, ಇನ್ನು ಹಲವಾರು ಜನರು ಯೋಹಾನ ಶಿಷ್ಯಂದಿರು ಯೇಸು ಕ್ರಿಸ್ತ ಸಂಸಿದ್ದಾರೆ, ಏನೋ ಮಾತನಾಡಿದರೆ, ಯೇಸು ಕ್ರಿಸ್ತರು ಕೂಡ ಅವ್ರಿಗೇನೋ ಒಂದು ಸಂಸಿ ಹೇಳಿದ್ದಾರೆ ಅಂತ ಅನ್ಬಿಟ್ಟು ಒಂದು ರೀತಿಯ ಒಂದು ವಾಗ್ವಾದ ನಡೆದಿದೆ. ಅದಾದ್ಮೇಲೆ ಏನಾಗಿದೆ ಅಂತಂದ್ರೆ, ಯೇಸು ಕ್ರಿಸ್ತರು ಕೂಡ ಒಂದು ಸುಲಭವಾದ ರೀತಿಯಲ್ಲಿ ಅವ್ರಿಗೆ ಉಪದೇಶನ ಮಾಡಿದ್ದಾರೆ. ಏನಂದ್ರೆ, ಈ ಒಂದು ಗಾಳಿಯ ರೀತಿಯಲ್ಲಿ, ಅಂದ್ರೆ ಯಾವ ತರ ಈಗ ನಾವು ಗಾಳಿನ ಹಿಡಿಯಕ್ ಸಾಧ್ಯನಾ? ಇಲ್ಲ ಪ್ರಿಯರೇ. ಅದರ ಒಂದು ಅವಲಂಬನೆಗೆ ನಾವ್ ಇದೀವಿ ಹೊರತು ಅದನ್ನ ಹಿಡಿಯೋದಕ್ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ದೇವರ ಒಂದು ಚಿತ್ತನ ಮೀರಿ ಬೇರೆ ಒಂದು ಕೆಲಸ ಮಾಡೋದಿದೆಯಲ್ಲ, ಅದು ವ್ಯರ್ಥ ಅನ್ನೋ ಒಂದು ಲಕ್ಷಣಗಳನ್ನ ಇಲ್ಲಿ ಯೇಸು ಕ್ರಿಸ್ತರು ಅಲ್ಲಿದ್ದಂತ ಜನರುಗಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇವ್ರನ್ನ ಸಾಧಾರಣವಾದಂತ ವ್ಯಕ್ತಿ ಅನ್ಕೋಬೇಡಿ, ತುಂಬಾ ಶ್ರೇಷ್ಠವಾದಂತ ವ್ಯಕ್ತಿ, ತುಂಬಾ ವಿಶೇಷವಾದಂತ ವ್ಯಕ್ತಿ ಅಂತಾನೂ ಕೂಡ ಪರಿಚಯನ ಮಾಡಿಸ್ತಾ ಇದ್ದಾರೆ. ಅವರು ದೇವರ ವಿಷಯದಲ್ಲಿ ರಾಯಭಾರಿಯಾಗಿ ನಿಂತ್ಕೊಂಡು ಅವರು ಕೆಲಸನ ಮಾಡಿದಾರಂತೆ. ಅಂದ್ರೆ ಯಾವ ರೀತಿ ಅಂದ್ರೆ ಅಂಬಾಸಿಡರ್ ಆಗಿ ನಿಂತ್ಕೊಂಡು ಪ್ರಿಯರೇ. ಅಂದ್ರೆ ಏನು, ತನ್ನ ಒಂದು ಕೆಲಸ ಕಾರ್ಯಗಳನ್ನ, ಅಂದ್ರೆ ಅಂಬಾಸಿಡರ್ ಅಂದ್ರೆ ಏನ್ ಕೆಲಸ ಅಂತ ನಾವು ನೋಡ್ಬೇಕಾದ್ರೆ, ತನ್ನ ಒಂದು ಕೆಲಸ ಕಾರ್ಯಗಳನ್ನಲ್ಲ ರೀ, ತನ್ನ ದೇಶದ ಒಂದು ಕೆಲಸ ಕಾರ್ಯನ ಬೇರೆ ಒಂದು ದೇಶದಲ್ಲಿ ನಿಂತ್ಕೊಂಡು ಮಾಡುವಂತ ಒಂದು ಕೆಲಸ ಕಾರ್ಯ ಮಾಡುವಂತ ವ್ಯಕ್ತಿನ ಅಂಬಾಸಿಡರ್ ಅಂತ ಕರೀತಾರೆ. ತುಂಬಾ ವಿಶೇಷವಾದಂತ ಒಂದು ಪದ ಅದು. ಅಂತ ಒಂದು ಪದನ ಬಳಕೆ ಮಾಡಿದೆ ಯಾರಿಗೆ ಅಂತ ನಾವು ನೋಡ್ಬೇಕಾದ್ರೆ ಸ್ನಾನಿಕರಂತ ಯೋಹಾನಂಗೆ ಆತ್ಮೀಯರೇ. ಸ್ನಾನಿಕರಂತ ಯೋಹಾನ ಅಂತ ಒಂದು ಶ್ರೇಷ್ಠವಾದಂತ ಮನಸ್ಥಿತಿಲಿ ಇದ್ಕೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಪರಲೋಕದ ರಾಜ್ಯದ ಒಂದು ವಿಶೇಷವಾದಂತ ಒಂದು ರಹಸ್ಯಗಳನ್ನ, ಅದ್ರಲ್ಲಿ ಇದ್ದಂತ ಒಂದು ವಿಶೇಷವಾದಂತ ಒಂದು ನಿಗೂಢವಾದಂತ ಒಂದು ಅವಲಂಬನೆನ ಒಡೆದು ಪ್ರತಿಯೊಬ್ಬ ಜನರಿಗೂ ಕೂಡ ಪಾಪದ ಪಾಲಿಗೆ ಸತ್ತು ದೀಕ್ಷಾಸ್ಥಾನ ಹೊಂದಿಸುವಂತ ವಿಶೇಷವಾದಂತ ಕರ್ತವ್ಯನ ಮಾಡಿದ್ರು ಪ್ರಿಯರೇ. ಇವ್ರು ಬರ್ಬೇಕಾದ್ರೆ ಯಾವ ರೀತಿ ಇವ್ರಿಗೆ ಪರಿಚಯ ಮಾಡಿದ್ರು ಅಂತಂದ್ರೆ, ಮಲಾಕ್ಯ ನಿಮ್ಗೆಲ್ಲ ಗೊತ್ತು, ಹಳೆ ಒಡಂಬಡಿಕೆಯಲ್ಲಿ ಕೊನೆಯ ಒಂದು ಪುಸ್ತಕ 37ನೇ ಒಂದು ಪುಸ್ತಕನೇ ಮಲಾಕಿಯ ಗ್ರಂಥ. ಆ ಒಂದು ಮಲಾಕಿಯರು ಯಾರು ಅಂತ ನೋಡೋ, ಅವರು ಒಬ್ರು ಪ್ರವಾದಿರಿ. ಆ ಒಂದು ವ್ಯಕ್ತಿ ಯಾರು ಪರಿಚಯ ಮಾಡಿದ್ರು ಅಂದ್ರೆ ಸ್ನಾನಿಕಂತ ಯೋಹಾನನ್ಗೆ ಪರಿಚಯ ಮಾಡ್ತಾರೆ. ನೋಡಿ, ಒಂದು ಪಕ್ಷ ಓದೋಣ ಬೈಬಲ್ ನಲ್ಲಿ. ಮಲಾಕಿಯ 3ನೇ ಅಧ್ಯಾಯ 1ನೇ ವಚನ. ಇಗೋ, ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ನೋಡಿದ್ರ ಪ್ರಿಯರೇ, ಈಗ ಯಾಕೆ ಯೇಸು ಕ್ರಿಸ್ತರು ಬರೋಕ್ಕಿಂತ ಮುಂಚೆ ಇನ್ನೊಬ್ಬ ಪ್ರವಾದಿ ಬಂದು ದಾರಿನ ನೆಟ್ಟಗ್ ಮಾಡ್ಬೇಕಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ಒಂದು ದಾರಿ ಅನ್ನೋದನ್ನ ನಾವು ತಿಳ್ಕೋಬೇಕು. ಏನದು ದಾರಿ? ಇವಾಗ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ಇಸ್ರೇಲ್ ಜನಾಂಗ ಇದ್ರು. ಇಸ್ರೇಲ್ ಜನಾಂಗ ಅಂದ್ರೆ ಯಾರು ಅಂತಂದ್ರೆ ನಾವು ನೋಡು ಯಹೂದಿಗಳು. ನಿಮ್ಗೆಲ್ಲ ಗೊತ್ತಿರತ್ತೆ, ಆಲ್ರೆಡಿ ನಾನು ತುಂಬಾ ಕ್ಲಾಸಸ್ ಅಲ್ಲೂ ಕೂಡ ಹೇಳಿರ್ತೀನಿ. ಈಗ ನಾವೆಲ್ಲ ಯಾರು ಅಂತ ನಾವು ನೋಡುವಾಗ ಭಾರತೀಯರು ಅಂತ ಅನ್ಬಿಟ್ಟು ನಮ್ಮನ್ನ ಕರೀತಾರೆ. ಅಂದ್ರೆ ಯಾಕೆ? ನಾವು ಭಾರತ ದೇಶದಲ್ಲಿ ಇರೋದ್ರಿಂದ. ಅದೇ ಇಸ್ರೇಲ್ ನಲ್ಲಿ ಇರುವಂತ ಜನರನ್ನ ಯಾರು ಅಂತ ನಾವು ನೋಡ್ಬೇಕಾದ್ರೆ ಯಹೂದಿಗಳು. ಆ ಒಂದು ಜನಾಂಗನೇ ಯಹೂದಿ ಜನಾಂಗ ಪ್ರಿಯರೇ. ಆ ಒಂದು ಜನಾಂಗದವರ ಕಾಗೆನೆ ದೇವರು ಏನ್ ಮಾಡಿದ್ರು ಅಂತಂದ್ರೆ ತನ್ನ ಮಗನ್ನೇ ಕೊಟ್ಟಿದ್ದು. ಓಕೆನಾ? ಇವರು ಕೊಟ್ಟಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರೆಲ್ಲ ಪಾಪ ಮಾಡಿದರೆ, ಪಾಪದಲ್ಲೇ ಇದ್ದಾರೆ, ಪಾಪದಲ್ಲೇನೆ ಅವರು ವಲಸಾದ ಒಂದು ಮನಸ್ಥಿತಿಲಿ ಇದ್ದಾರೆ. ಈ ಒಂದು ವ್ಯಕ್ತಿಗಳಿಗೆ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ಮೋಶೆ ಕಾಲದಲ್ಲಿ ಹೆಂಗೆ ಸಮುದ್ರದ ಒಳಗಡೆನೆ ದೀಕ್ಷಾಸ್ಥಾನ ಕೊಟ್ರು. ಅಂದ್ರೆ ಹೆಂಗೆ? ಫರೋನನ್ನ ಬಿಡುಗಡೆ ಮಾಡ್ಕೊಂಡು ಬಂದು ಸಮುದ್ರದಿಂದ ಹೋಗ್ಬೇಕಾದ್ರೇನೆ ಮೋಶೆ ಬಂದಂತ ಹಲವಾರು ಯಹೂದಿಗಳಿಗೆಲ್ಲರಿಗೂ ಕೂಡ ಏನ್ ಮಾಡಿದ್ರು? ದೀಕ್ಷಾಸ್ಥಾನ ಹೊಂದೋ ರೀತಿ ಆಗ್ತು. ಅದೇ ತರಾನೇ ಅಂದ್ರೆ ಪಾಪದ ಪಾಲಿಗೆ ಸತ್ತು ದೇವರ ಒಂದು ಐಕ್ಯತೆ ಹೊಂದುವಂತದ್ದನ್ನ, ಅಂದ್ರೆ ಮತ್ತೆ ಪಾಪ ಮಾಡದಿರೋ ರೀತಿಯಲ್ಲಿ ಆಗುವಂತ ಒಂದು ಕಾರ್ಯಕ್ರಮಕ್ಕಾಗೇನೆ ಏನ್ ಮಾಡ್ಬೇಕಾಗಿತ್ತು? ಒಬ್ಬ ಬರ್ಬೇಕಾಗಿತ್ತು. ಆ ವ್ಯಕ್ತಿ ಆ ಒಂದು ಕೆಲ್ಸನ ಯೇಸು ಕ್ರಿಸ್ತರು ಕೂಡ ಮಾಡಕ್ ಆಗ್ತಿರಲ್ಲ ಪ್ರಿಯರೇ. ಏನಕ್ಕಂದ್ರೆ ಯೇಸು ಕ್ರಿಸ್ತರು
ಯಾರಿಗೂ ಕೂಡ ಅವರು ಶಿಷ್ಯರು ಬಿಟ್ರೆ ಬೇರೆ ಇನ್ಯಾರಿಗೂ ಕೂಡ ಅವರು ದೀಕ್ಷಾ ಸ್ಥಾನನ ಕೊಟ್ಟಿಲ್ಲ. ಅದೇ ಪ್ರಕಾರನೇ ಇಡೀ ಯಹೂದಿಗಳು, ಇಡೀ ಇಸ್ರೇಲ್ ಅಲ್ಲಿ ಇದ್ದಂತ ಯಹೂದಿಗಳು, ಯಾರ್ಯಾರು ಧರ್ಮಶಾಸ್ತ್ರನ ನಂಬ್ತಾರೋ ಅಂತ ಯಹೂದಿಗಳು, ಅಂತವ್ರಿಗೆಲ್ಲಾರ್ಗು ಕೂಡ ದೀಕ್ಷಾ ಸ್ಥಾನ ಕೊಡಿಸ್ಬೇಕಾಗಿತ್ತು. ಅಂದ್ರೆ ನೀರಲ್ಲಿ ಮುಳುಗ್ಸಿ ಎಬ್ಸೋದು ಪ್ರಿಯರೇ. ಈ ಒಂದು ಕರ್ತವ್ಯನ ಮಾಡಾದ್ಮೇಲೆನೆ ಇವ್ರಿಗೊಬ್ಬ ಮೆಸ್ಸಿಯ ಬಂದಿದ್ದಾರೆ, ಅವ್ರು ವಿಮೋಚನೆ ಕೊಡ್ತಾರೆ, ಅವರು ಪರಲೋಕ ರಾಜ್ಯನ ನಿಮ್ಮ ಮಧ್ಯದಲ್ಲಿ ಹಂಚ್ತಾರೆ, ನೀವು ಅದರ ಪ್ರಕಾರ ನಡ್ಕೊಳ್ಳಿ ಅನ್ನೋದು ಒಂದು ಕರ್ತವ್ಯ ಇದನ್ನೆಲ್ಲ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತರಿಗೆ ಬರೀ 3.5 ವರ್ಷಗಳ ಕಾಲ ಅವಧಿಯಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ. ಏನಕ್ಕಂದ್ರೆ ಎಲ್ಲಾರ್ಗುನು ಕೂಡ ಸರ್ಪ ಜಾತಿಯವ್ರಿಗೆಲ್ಲಾರ್ಗು ಅಂದ್ರೆ ಯಾರು, ಯಹೂದಿಗಳಿಗೆಲ್ಲಾರ್ಗುನು ಕೂಡ ದೀಕ್ಷಾ ಸ್ಥಾನ ಕೊಟ್ಟು ಮತ್ತೆ ಅವ್ರಿಗೆ ಉಪದೇಶ ಮಾಡಿ ಅವ್ರನ್ನ ಸರಿಯಾದ ಮಾರ್ಗಕ್ಕೆ ತರೋದು, ಇವೆಲ್ಲ ಅನ್ಕಾನ್ಶಿಯಸ್. ಈ ಒಂದು ಅರ್ಧ ಕೆಲ್ಸನ ಯಾರ್ ಮಾಡ್ಬೇಕಾಗಿತ್ತು ಅಂದ್ರೆ ಸ್ನಾನಿಕಾಂತ ಯೋಹಾನ ಅನ್ನೋ ವ್ಯಕ್ತಿನೇ ಬಂದು ಮಾಡ್ಬೇಕಾಗಿತ್ತು ಪ್ರಿಯರೇ. ಸೊ ಅದಕ್ಕೇನೆ ಅವ್ರು ಎಷ್ಟು ತಿಂಗಳು ಮುಂಚೆ ಬಂದ್ರು ಅಂದ್ರೆ 6 ತಿಂಗಳು ಮುಂಚೆನೆ ಅವ್ರು ಬಂದಿದ್ದು. 6 ತಿಂಗಳು ಮುಂದೆಗೆನೆ ಬಂದು ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಡೀ ಇಸ್ರೇಲ್ ಅಲ್ಲಿ ಇದ್ದಂತ ಎಲ್ಲಾ ಯಹೂದಿಗಳಿಗೂನುವೆ, ಅದರಲ್ಲೂ ಧರ್ಮಶಾಸ್ತ್ರ ನಂಬುವಂತ ಯಹೂದಿಗಳಿಗೆ, ಪಾಪದ ಪಾಲಿಗೆ ಸಾಯ್ಬೇಕು ಅನ್ನೋ ಒಂದು ಪಶ್ಚಾತ್ತಾಪ ಹೊಂದಿರುವಂತ ಮಕ್ಕಳಿಗೆ ಅಂತ ಅವ್ರು ಬಂದು ಏನ್ ಮಾಡಿದ್ರು ಅಂದ್ರೆ ದೀಕ್ಷಾ ಸ್ಥಾನ ಹೊಂದ್ಕೊಂಡು ಪ್ರವಾದಿ ಆದಂತ ಸ್ನಾನಿಕಾಂತ ಯೋಹಾನನ ಸನ್ಸಿ ಅವ್ರ ಏನ್ ಮಾಡಿದ್ರು ಹೋಗ್ತಾ ಇದ್ರು. ಆ ಒಂದು ಸಂದರ್ಭದಲ್ಲೇನೆ ಯೇಸು ಕ್ರಿಸ್ತರು ಕೂಡ ಬಂದು ದೀಕ್ಷಾ ಸ್ಥಾನನ ಒಂದು ಸದ್ಯಕ್ ನೀನ್ ಒಪ್ಕೊಳಪ್ಪ, ಮುಂದೆ ಬರುವಂತ ದಿನದಲ್ಲೆಲ್ಲಾ ನಿಂಗೆ ಅರ್ಥ ಆಗತ್ತೆ ಅಂತ ಹೇಳಿ ಸ್ನಾನಿಕಾಂತ ಯೋಹಾನನ್ ಕೈಲೇ ಮಾಡಿಸ್ಕೊಂಡು ಏನ್ ಮಾಡಿದ್ರು, ಅವ್ರು ಒಂದ್ ಕಡೆಯಿಂದ ಹೋಗಿ ಪರಲೋಕ ರಾಜ್ಯದ ಬಗ್ಗೆ ಅವ್ರು ಇನ್ನು ಹೆಚ್ಚಾದಂತ ಕೆಲಸ ಮಾಡಿದ್ರು. ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಎಕ್ಸಾಂಪಲ್ ನಾನ್ ನಿಮ್ಗೆ ಹೇಳಿದ್ದು. ಸೊ ಈ ಒಂದು ಪಾಠ ನಿಮ್ಗೆ ಆಲ್ರೆಡಿ ತುಂಬಾ ಕ್ಲಾಸಸ್ ಅಲ್ಲೂ ಕೂಡ ಅನೇಕ ಸಹೋದರಗಳು ಕೂಡ ಹೇಳಿರ್ತಾರೆ. ಏನಕ್ಕಂದ್ರೆ ಈಗ ಯೇಸು ಕ್ರಿಸ್ತರೇ ಬಂದ್ಬಿಟ್ಟು ಎಲ್ಲಾರ್ಗುನುವೆ ಈ ಒಂದು ಬ್ಯಾಪ್ಟಿಸಮ್ ಕೊಡೋದಕ್ಕೆ ಅವ್ರಿಗೆ ಆಗ್ತಿರ್ಲಿಲ್ಲ. ಅವ್ರು ಕೊಡ್ತಾ ಇದ್ದಿದ್ ಬ್ಯಾಪ್ಟಿಸಮೇ ಬೇರೆ. ಅವ್ರು ಕೊಡ್ತಾ ಇದ್ದಿದ್ ಬ್ಯಾಪ್ಟಿಸಮ್ ಯಾವ ತರ, ಯೇಸು ಕ್ರಿಸ್ತರ ಬ್ಯಾಪ್ಟಿಸಮ್ ತಾನು ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಟ್ಬಿಡೋದು, ಆ ಒಂದು ಬ್ಯಾಪ್ಟಿಸಮ್. ಸ್ನಾನಿಕಾಂತ ಯೋಹಾನ ಕೊಡ್ತಿರೋದ್ ಬ್ಯಾಪ್ಟಿಸಮ್ ಯಾವುದು, ಪಾಪದ ಪಾಲಿಗೆ ಒಂದು ಫುಲ್ ಸ್ಟಾಪ್ ಕೊಡುವಂತ ಒಂದು ಬ್ಯಾಪ್ಟಿಸಮ್. ಈ ಒಂದು ಬ್ಯಾಪ್ಟಿಸಮೇ ವ್ಯತ್ಯಾಸ, ಈ ಒಂದು ಬ್ಯಾಪ್ಟಿಸಮೇ ವ್ಯತ್ಯಾಸ. ಈ ಒಂದು ಬ್ಯಾಪ್ಟಿಸಮ್ ಯಹೂದಿಗಳಿಗೆ ಕೊಟ್ಟಂತ ಒಂದು ಬ್ಯಾಪ್ಟಿಸಮ್. ಯಾಕೆಂದ್ರೆ ಅವ್ರಿಗೆ ಧರ್ಮಶಾಸ್ತ್ರ ಕೊಟ್ಟಿದ್ರು ರೀ, ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈ ರೀತಿನೇ ಇರ್ಬೇಕು, ನೀವ್ ಇಂತ ಒಂದು ಶ್ರೇಷ್ಠವಾದಂತ ಜನಾಂಗ ಅಂತ ಅನ್ಬಿಟ್ಟು ಹೇಳಿ ಅವ್ರಿಗೆ ಏನ್ ಮಾಡಿದ್ರು, ಅದನ್ನ ಕೊಟ್ಟಿದ್ರು. ಅದ್ ಅವ್ರು ಮಾಡ್ದಿರೋದ್ರಿಂದ ಆ ಒಂದು ತಪ್ಪನ ಒಂದು ದಂಡನೆ ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ, ದಂಡನೆ ಅಂತಾನೆ ನಾವು ತಗೊಳ್ಳೋಣ, ಓಕೆನಾ, ಅದೊಂದು ಕಮೈಂಡ್ಮೆಂಟ್. ಬಟ್ ಅದನ್ನ ಏನಾಗಿತ್ತು ಅಂತಂದ್ರೆ ನೀರಲ್ಲಿ ಮುಳುಗಿ ಎದೊಳುವಂತ ಒಂದು ಕರ್ತವ್ಯ. ಸೊ ಅದೊಂದಾಗಿತ್ತು. ಈಗ ಯೇಸು ಕ್ರಿಸ್ತರು ಕೊಟ್ಟಂತ ಒಂದು ದೀಕ್ಷಾ ಸ್ಥಾನ ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ಸತ್ರು ನಾನು ಯೇಸು ಕ್ರಿಸ್ತರಿಗಾಗೇನೆ ಅನ್ನೋ ಒಂದು ಶ್ರೇಷ್ಠವಾದಂತ ಒಂದು ದೀಕ್ಷಾ ಸ್ಥಾನ. ಆ ಒಂದು ದೀಕ್ಷಾ ಸ್ಥಾನನ ಈಗ ಯಾರಪ್ಪ ಹೊಂದ್ಕೋತಾ ಇದ್ದಾರೆ ಅಂತಂದ್ರೆ ಆ ಒಂದು ಚಿಕ್ಕ ಹಿಂಡು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಮತ್ತೆ ನಾವು ಪಾಠಕ್ಕೆ ಬಂದ್ಬಿಡೋಣ. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ದೊಡ್ಡ ಪ್ರವಾದಿಯಾಗಿರುವಂತ ಸ್ನಾನಿಕಾಂತ ಯೋಹಾನನು ಪರಲೋಕ ರಾಜ್ಯದಲ್ಲಿ ಏನಾಗ್ಬೇಕಾಗಿತ್ತು ಅಂತಂದ್ರೆ ದೊಡ್ಡ ಒಂದು ಸ್ಥಾನನೇ ಸಿಗ್ಬೇಕಾಗಿತ್ತು. ಆದ್ರೆ ಅವನ್ಗೆ ಆ ಸ್ಥಾನ ಬೇಡವಂತೆ. ಯಾವ ಸ್ಥಾನ ಬೇಕಂತೆ, ಸೇವಕರ ಮನೆತನ. ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಏಷ್ಯಂಟ್ ವರ್ತೀಸ್ ಅಂದ್ರೆ ಯಾವುದು, ಕನ್ನಡದಲ್ಲಿ ಏಷ್ಯಂಟ್ ವರ್ತೀಸ್ ಏನಂತ ಕರೀತಾರೆ, ನಂಬಿಕೆ ವೀರರುಗಳು. ಹೇಳಿ ಬ್ರದರ್. ಅಂದ್ರೆ ಪಿತೃಗಳು, ಪಿತೃಗಳು, ನಂಬಿಕೆ ವೀರರುಗಳು ಅಂತಾನು ಕೂಡ ನಾವು ಹೇಳ್ಬೋದು ಪ್ರಿಯರೇ. ಸೊ ಪಿತೃಗಳು, ಈ ಒಂದು ಪಿತೃಗಳ ಒಂದು ಆಶೀರ್ವಾದಕ್ಕೆ ಸ್ನಾನಿಕಾಂತ ಯೋಹಾನನು ಬರ್ತಾರೆ ಪ್ರಿಯರೇ. ಅದರಲ್ಲಿ ಯಾರಪ್ಪ ದೊಡ್ಡವರು ಅಂತ ನಾವು ನೋಡ್ಬೇಕಾದ್ರೆ ಸ್ನಾನಿಕಾಂತ ಯೋಹಾನನೇ. ಆದ್ರೆ ಸ್ನಾನಿಕಾಂತ ಯೋಹಾನನ್ಗಿಂತ ಯಾರಪ್ಪ ದೊಡ್ಡವರು ಅಂತಂದ್ರೆ ಪರಲೋಕದ ರಾಜ್ಯದಲ್ಲಿ, ಹೆವೆನ್ಲಿ ಸ್ಯಾಲ್ವೇಷನ್ ಅಲ್ಲಿ, ಅದ್ರಲ್ಲಿ ಚಿಕ್ಕ ಹುಡುಗಾನೆ ಅವ್ರಕ್ಕಿಂತ ದೊಡ್ಡವರು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಏನಂದ್ರೆ ತುಂಬಾ ವ್ಯತ್ಯಾಸ ಇದೆ. ನಾವು ಅಂದ್ರೆ ಚಿಕ್ಕ ಹಿಂಡು, ನಾವು ಅನ್ನೋದಕ್ಕಿಂತ ಚಿಕ್ಕ ಹಿಂಡು ಪಡೆಯುವಂತ ಒಂದು ಶ್ರೇಷ್ಠತೆ ಯಾವುದು ಅಂತಂದ್ರೆ ಅತಿ ವಿಶೇಷವಾದಂತ ಒಂದು ಪರಲೋಕದ ರಾಜ್ಯ ರೀ. ಅದೇ ನಾವು ನೋಡ್ಬೇಕಾದ್ರೆ ಪಿತೃಗಳು ಪಡೆಯುವಂತ ಒಂದು ಶ್ರೇಷ್ಠತೆ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಭೂಲೋಕದಲ್ಲೇ ಮತ್ತೆ ಪುನರುತ್ಥಾನ ಒಂದು ದೇವರ ಒಂದು ನೀತಿಯಲ್ಲಿ ಬದುಕಿ ದೇವರ ಒಂದು ಕೆಲಸ ಕಾರ್ಯಗಳನ್ನ ಮಾಡುವಂತದ್ದು. ಇಷ್ಟೇ ಸಾಕು ನನಗೆ ಅಂತ ಅನ್ಬಿಟ್ಟು ಅವರ ಒಂದು ಹಂಬಲ ಆಗಿತ್ತು ಪ್ರಿಯ ಸಹೋದರ ಮತ್ತು ಸಹೋದರಿಯರ. ನೋಡಿ ನಾವು ಥಿಂಕ್ ಮಾಡೋಣ,
ಇದೇ ಒಂದು ಸ್ಟೇಜ್ ಅಲ್ಲಿ ನಾವೇನೋ ಇದು ಬಿಟ್ಟಿದ್ರೆ ನಾವೇನ್ ಕೇಳ್ತಾ ಇದ್ವಿ ದೇವ್ರ ಹತ್ರ, ದೇವ್ರೆ ನನಗೆ ಕೊಟ್ರೆ ಫಸ್ಟ್ ಪ್ರೈಸೇ ಕೊಡಪ್ಪ, ಈ 3ನೇ ಪ್ಲೇಸ್ ಎಲ್ಲ ಕೊಡ್ಬೇಡಿ ಅಂತ ನಾವು ಕೇಳ್ತಾ ಇದ್ವಿ. ನೋಡಿ, ಅದಕ್ಕೆ ನಮ್ಗೆ ಪಿತೃಗಳು ಒಂದು ಮಾರ್ಗದರ್ಶನ ಅಂತ ಹೇಳೋದು ಪ್ರಿಯ ಸಹೋದರ ಮತ್ತು ಸಹೋದರರ. ಅವ್ರು ಒಬ್ರೊಬ್ರು ಒಂದು ಲೈಫ್ ಹಿಸ್ಟ್ರಿ ನಾವು ತೆಗೆದು ನೋಡ್ದಾಗ್ಲೂ ಕೂಡ ತುಂಬಾ ಅದ್ಭುತವಾಗಿ ಇರುತ್ತೆ. ಅದೇ ರೀತಿಯಾಗಿ ಸ್ನಾನಿಕಂತ ಯೋಹಾನಂದು ಕೂಡ ನಾವು ಸ್ಟಡಿ ಮಾಡ್ತಾ ಇದೀವಿ. ನೋಡೋಣ ಇವಾಗ ಈ ಒಂದು ಪ್ರವಾದಿಯ ಕೊನೆ ಹೇಗ್ ಆಗ್ತು ಅಂತ ಅನ್ನೋದನ್ನ ನಮ್ಗೆ ನೆಕ್ಸ್ಟ್ ಪ್ಯಾರಾದಲ್ಲೂ ಕೂಡ ನಮ್ಗೆ ತಿಳಿಸ್ತಾರೆ. ನೆಕ್ಸ್ಟ್ ಪ್ಯಾರಾ ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ನೋಡಿ. ಥ್ಯಾಂಕ್ ಯು. ಈ ಪಠ್ಯ ಭಾಗದಲ್ಲಿ ನಮ್ಮ ಕರ್ತನು ಸ್ಥಾಪನೆ ಮಾಡುತ್ತಿರುವ ಹೊಸ ಆಚಾರ ಕ್ರಮಗಳಿಗೂ ಮತ್ತು ಮೋಶೆಯ ಮೂಲಕ ಸ್ಥಾಪನೆಯಾಗಿ ಈಗ ಅಂತ್ಯವಾಗುತ್ತಿರುವ ಹಳೆಯ ಆಚಾರ ಕ್ರಮಗಳಿಗೂ ಇರುವ ವ್ಯತ್ಯಾಸದ ವಿಷಯವಾಗಿ ಆತನು ನುಡಿದ ಮಾತಿನಲ್ಲಿರುವ ಸ್ಪಷ್ಟತೆಯನ್ನು ಗಮನಿಸಿ. ಈ ಸುವಾರ್ಥ ಯುಗದಲ್ಲಿ ಅನ್ಯ ಜನರಾದ ನಮಗೆ ನೀಡಲಾದ ಕರೆಯುವಿಕೆಯು ಪರಲೋಕ ರಾಜ್ಯದ ವರ್ಗದ ಸದಸ್ಯರಾಗಿ ಆ ರಾಜ್ಯಕ್ಕೆ ಸಹಬಾಧ್ಯರಾಗ ಮಾಡುವ ಸಲುವಾಗಿರುವುದು. ಏಕೆಂದರೆ ಯಹೂದ್ಯರಲ್ಲಿ ಕರ್ತನು ವಿಧಿಸಿದ ಷರತ್ತುಗಳ ಅನುಸಾರ ಆ ರಾಜ್ಯದಲ್ಲಿ ಕೃಪಾನುಗ್ರಹಿತವಾದವುಗಳನ್ನು ಸ್ವೀಕರಿಸಲು ಸಿದ್ಧರಿದ್ದವರು ಮೊದಲೇ ನಿಶ್ಚಿತವಾದ ಸಂಖ್ಯೆಗಿಂತ ಕಡಿಮೆ ಇದ್ದರೆಂದು ಅಪೊಸ್ತಲನು ತೋರಿಸಿ ಹೇಳಿದ್ದಾನೆ. ನಮಗೆ ನೀಡಲಾದ ಕರೆಯು ಅಬ್ರಹಾಮನಿಗಾದ ವಾಗ್ದಾನವೆಂಬ ಬೇರಿನ ಬುಡದಿಂದ ಹೊರಟ ಎಣ್ಣೆ ಮರವೆಂಬ ಆತನ ವಂಶದ, ಅಂದರೆ ಮುರಿದು ಹಾಕಲ್ಪಟ್ಟ ಸಹಜವಾದ ಕೊಂಬೆಗಳ ಸ್ಥಾನಗಳನ್ನು ತುಂಬಿದವರಾಗಿ ದೇವಾನುಗ್ರಹವೆಂಬ ಆ ಬೇರಿನ ಸತ್ವಗಳಲ್ಲಿ ಪಾಲು ಹೊಂದುವ ಸಲುವಾಗಿರುವುದು. ಅಂದರೆ ಪರಲೋಕ ರಾಜ್ಯದ ವರ್ಗಕ್ಕೆ ಸೇರಿ ಅಬ್ರಹಾಮನ ಸಂತತಿ ಎಂಬ ಮರಕ್ಕೆ ಕಸಿ ಮಾಡಲ್ಪಟ್ಟ ಕೊಂಬೆಗಳಾಗಿ ದೇವಜ್ಞಾನ ಅವಕಾಶಗಳೆಂಬ ಕೃಪಾನುಗ್ರಹಗಳನ್ನು ಭೂಲೋಕದ ಎಲ್ಲಾ ಕುಲಗಳಿಗೆ ನೀಡುವುದರ ಮೂಲಕವಾಗಿ ಆಶೀರ್ವದಿಸುವ ಸಲುವಾಗಿರುವುದು. ರೋಮಾಯ 11ನೇ ಅಧ್ಯಾಯ 1-33 ವಚನಗಳು, ಗಲಾತ್ಯ 3ನೇ ಅಧ್ಯಾಯ 16 ಮತ್ತು 29ನೇ ವಚನ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಪಾಠ ಭಾಗದಲ್ಲಿ ನಮ್ಮ ಕರ್ತರು ಸ್ಥಾಪನೆ ಮಾಡಿರುವಂತ ಒಂದು ಹೊಸ ಆಚಾರ್ಯ ಕ್ರಮ ಏನು ಅಂತ ನಾವು ನೋಡ್ಬೇಕಾದ್ರೆ, ಮೋಶೆ ಮೂಲಕ ನಮ್ಗೆ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಒಂದು ಸ್ಥಾಪನೆ ಆಗಿದೆ. ಏನ್ ಸ್ಥಾಪನೆ? ಧರ್ಮಶಾಸ್ತ್ರದ ಒಂದು ಪ್ರಮಾಣ, ಒಂದು ಆಚಾರಿ ವಿಚಾರಗಳನ್ನ ಬಗ್ಗೆ ಮೋಶೆಸ್ ನಮ್ಗೆ ತಿಳಿಸ್ಕೊಟ್ರು. ಈಗ ಒಂದು ಸುವಾರ್ಥ ಯುಗದಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಪರಲೋಕದ ರಾಜ್ಯದ ಮಾರ್ಗನ ನಮ್ಗೆ ಒಂದು ವಿಶೇಷವಾದಂತ ರೀತಿಯಲ್ಲಿ ಒಂದು ಸರಳವಾಗಿ ನಮ್ಗೆ ಕೃಪೆ ಒಳಗೊಂಡು ನಮ್ಗೆ ಏನ್ ಮಾಡಿದ್ದಾರೆ ನಮಗ್ ತಿಳಿಸ್ತಾ ಇದ್ದಾರೆ. ಈ ಒಂದು ಕೃಪೆ ಅನ್ನೋದು ಮೋಶೆ ಬರೆದಂತ ಒಂದು ಧರ್ಮಶಾಸ್ತ್ರದಲ್ಲಿ 606 ಆಜ್ಞೆಗಳಲ್ಲಿ ಇತ್ತ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲ. 606 ಆಜ್ಞೆಗಳಲ್ಲಿ ನೀವು ಮಾಡ್ಲೇಬೇಕು, ನೀವು ಈ ರೀತಿನೇ ಇರ್ಬೇಕು, ನೀವು ಈ ರೀತಿನೇ ಈ ಒಂದು ಆಚರಣೆಗಳನ್ನ ಮಾಡ್ಬೇಕು, ನಿಮ್ಗೆ ಕಷ್ಟ ಆಗ್ಲಿ ಆದ್ರೂ ಪರವಾಗಿಲ್ಲ, ದೇವರ ಒಂದು ನೇಮ ನಿಷ್ಠೆಗಳನ್ನ ನೀವು ಫಾಲೋ ಮಾಡ್ಬೇಕು. ಅಕಸ್ಮಾತ್ ನೀವು ಮಾಡ್ಲಿಲ್ಲ ಅಂದ್ರೆ ನೀವು ಪಾಪಿಗಳು ಅನ್ನೋದು ರೀತಿಯಲ್ಲಿ ಇತ್ತು ಪ್ರಿಯರೇ. ಆದ್ರೆ ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ನಮಗೂ ಆಜ್ಞೆಗಳಿದೆ, ಇಲ್ಲ ಅಂತಲ್ಲ ರೀ. ಆದ್ರೆ ಆಜ್ಞೆ ಪ್ಲಸ್ ಕೃಪೆ = ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಭಾಗ್ಯಶಾಲಿಗಳಾಗಿದ್ದೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದು ಒಂದು ವಿಶೇಷವಾದಂತ ಒಂದು ಪಾಠನೇ ಆಗಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಮ್ಗೆ ಆಜ್ಞೆನೂ ಕೊಟ್ಟಿದ್ದಾರೆ, ಜೊತೆಗೆ ಕೃಪೆನೂ ಕೊಟ್ಟಿದ್ದಾರೆ. ಏನಪ್ಪಾ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಆಜ್ಞೆ ಅಂದ್ರೆ ಏನು? ನಮ್ಗೆ ಧರ್ಮಶಾಸ್ತ್ರದಲ್ಲಿರುವಂತ ಎಲ್ಲಾ ಒಂದು ವಿಚಾರಗಳನ್ನು ಕೂಡ ನಾವೇನ್ ಮಾಡ್ಬೇಕು. ಇನ್ ಕೇಸಸ್ ನಾವು ಮಾಡಕ್ಕೆ ಪ್ರಯತ್ನ ಪಡ್ತೀವಿ, ಇಲ್ಲ ಪ್ರಯತ್ನ ಪಡಲ್ಲ, ಏನೋ ಒಂದು ಸಂದರ್ಭದಲ್ಲಿ ಎಡು ಬಿದ್ದು ಬಿಡ್ತೀವಿ. ಆಗ ನಮ್ಗೆ ಸಹಾಯ ಮಾಡೋದು ಯಾವ್ದು ಗೊತ್ತಾ? ಯೇಸು ಕ್ರಿಸ್ತರ ಏನ್ ಸಹಾಯ ಮಾಡುತ್ತೆ? ಕೃಪೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ಒಂದು ಕೃಪೆ ಮೂಲಕ ನಾವು ಪ್ರಾರ್ಥನೆಯಿಂದ ನಾವು ದೇವರ ಬಳಿಗೆ, ಯೇಸು ಕ್ರಿಸ್ತರ ಬಳಿಗೆ ನಾವು ಕೇಳ್ಕೊಂಡಾಗ ನಮ್ಗೇನ್ ಸಿಗುತ್ತೆ ಅಂತಂದ್ರೆ, ಒಂದು ಕ್ಷಮೆನ ಕೊಟ್ಟು ಏನ್ ಮಾಡ್ತಾರೆ, ಮತ್ತೆ ಇನ್ನೊಂದು ಅವಕಾಶನ ಕೊಡ್ತಾರೆ, ಮತ್ತೆ ಮಗದೊಂದು ಅವಕಾಶನ ಕೊಡ್ತಾರೆ. ಎಲ್ಲಿವರೆಗೆ ಅಂತ ನಾವು ನೋಡ್ಬೇಕಾದ್ರೆ ಸಾಯೋವರೆಗೂನು ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅವಕಾಶಗಳನ್ನ ಕೊಡ್ತಾರೆ. ಯಾವ್ದ್ರಲ್ಲಿ? ಎಲ್ಲಾ ತರ ತಪ್ಪುಗಳನ್ನ ಮಾಡ್ಕೊಂಡ್ ಬರೋದ್ರಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಲ್ಲೂ ಕೂಡ ನಮ್ಗೊಂದು ರೂಲ್ಸ್ ಕೊಟ್ಟಿದ್ದಾರೆ.
ಮಾಡಿದೇ ತಪ್ಪನ ಮಾಡ್ತಾನೆ ಇದ್ರೆ ಖಂಡಿತವಾಗ್ಲೂ ದೇವ್ರು ನಮ್ನ ಕ್ಷಮಿಸಲ್ಲ. ಹೊಸ್ದಾದಂತ ಏನಾದ್ರು ತಪ್ಪುಗಳನ್ನ ಗೊತ್ತಿಲ್ದೆ, ಅರಿವಿಲ್ದೆ, ಅದ್ರಲ್ಲಿ ಒಂದು ಪರಿಜ್ಞಾನ ಇಲ್ದೇನೆ ನಮ್ಗೆ ಏನಾದ್ರು ತಪ್ಪು ಮಾಡಿದ್ವಿ ಅಂದ್ರೆ ಅದ್ರಲ್ಲಿ ಕ್ಷಮಾಪಣೆ ಇದೆ. ನೀವು ಕೇಳಿದ್ರೆ ಮಾತ್ರ ಕ್ಷಮಾಪಣೆ ಇದೆ ಪ್ರಿಯರೇ. ಅಕಸ್ಮಾತ್ ನಾವು ಕೇಳಲಿಲ್ಲ, ನಾವು ಮರ್ತು ಬಿಟ್ವಿ, ಮತ್ತೆ ನಾವು ಅದನ್ನೇ ನಾವು ಮಾಡ್ಕೊಂಡು ಅದೇ ಒಂದು ಅಭ್ಯಾಸದಲ್ಲಿ ನಾವೇನ ಇದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಗೆ ಕ್ಷಮಾಪಣೆ ಆಗ್ಲಿ, ಒಂದು ಯಾವುದೇ ಒಂದು ರೀತಿಯ ಒಂದು ಬೆಂಬಲನೆ ಆಗ್ಲಿ, ದೇವರೇ ಆಗ್ಲಿ, ಯೇಸು ಕ್ರಿಸ್ತರೇ ಆಗ್ಲಿ ನಮ್ಗೆ ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ಯೇಸು ಕ್ರಿಸ್ತರೇ ಕೊಡಲ್ಲ, ಇನ್ನು ದೇವ್ರ ಬಳಿಗೆ ನಾವಂತೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ರೀ. ಈ ರೀತಿ ಇರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮಗೆ ಬರುವಂತ ಒಂದು ಸಹಜವಾದ ಒಂದು ಪಾಠ ಏನು ಅಂತ ನಾವು ನೋಡ್ಬೇಕಾದ್ರೆ, ಆ ಒಂದು ಎಣ್ಣೆ ಮರ, ಓಲಿ ಟ್ರೀ ಇದೆಯಲ್ಲ, ಅದನ್ನ ಕಸಿಗಟ್ಟೋದು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಕಾಡೆಣ್ಣೆ ಮರಕ್ಕೂ ನಾಡೆಣ್ಣೆ ಮರಕ್ಕೂನುವೆ ಕಸಿಗಟ್ಟೋದು ಅಂದ್ರೆ ಯಾವ ತರ ಅಂತಂದ್ರೆ, ಈ ಒಂದು ನಾಡಿನ ಒಂದು ಎಣ್ಣೆ ಮರ ಏನಾಗಿದೆ ಅಂತಂದ್ರೆ ತುಂಬಾ ಒಂದು ವಿಶೇಷವಾಗಿ ಬೆಳೆದಿದೆ ರೀ. ಅದಕ್ಕೆ ಒಂದು ಸಭ್ಯತೆ, ಒಂದು ರೀತಿಯ ಒಂದು ವಿಧಾನ, ಒಂದು ಜ್ಞಾನ, ಇದನ್ನ ಹಿಂಗೆ ಮಾಡ್ಬೇಕು ಅನ್ನೋ ಒಂದು ಔದಾರ್ಯ ಅದ್ರಲ್ಲಿ ಇತ್ತು. ಆದ್ರೆ ಕಾಡೆಣ್ಣೆ ಮರಕ್ಕೆ ಇತ್ತ ಅಂತಂದ್ರೆ ಇಲ್ಲ, ಅದು ಹೆಂಗೆಂಗೋ ವಕ್ರವಕ್ರಾಗಿ ಬೆಳೆದ್ಬಿಟ್ಟಿತ್ತು ಪ್ರಿಯ ಸಹೋದರ ಮತ್ತು ಸಹೋದರಿಯರ. ಬಟ್ ಅದೊಂದು ಎಣ್ಣೆ ಮರ ಆಗಿತ್ತು ಅಷ್ಟೇನೆ. ಅದನ್ನ ಕಾಡೆಣ್ಣೆ ಮರನ ಕತ್ತರಿಸಿ ನಾಡೆಣ್ಣೆ ಮರದಲ್ಲಿ ಫಲ ಕೊಡ್ದಿರೋ ಒಂದು ಕಡೆ ಕತ್ತರಿಸಿ ಇದನ್ನ ಕಸಿಗಟ್ತಾ ಇದಾರೆ. ಅಂದ್ರೆ ಏನ್ ಮಾಡ್ತಾ ಇದಾರೆ, ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಬಿಡ್ತಾ ಇದಾರೆ. ಅಟ್ಯಾಚ್ ಮಾಡಿ ಏನ್ ಮಾಡ್ತಾರೆ, ಇದರಿಂದ ಫಲನ ಎದುರು ನೋಡ್ತಾ ಇದಾರೆ ಯೇಸು ಕ್ರಿಸ್ತರು. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ಯೋಗ್ಯವಾದಂತ ಒಂದು ಸ್ಥಾನಕ್ಕೆ ಆ ಒಂದು ಯಹೂದಿಗಳಲ್ಲಿ, ಆ ಒಂದು ಇಸ್ರೇಲ್ ನಲ್ಲಿ ಇದ್ದಂತ ಒಂದು ಯಹೂದಿಗಳಲ್ಲಿ ಆ ಒಂದು ಸಂಖ್ಯೆ, ಚಿಕ್ಕ ಹಿಂಡಿಗೆ ಬೇಕಾಗಂತ ಆ ಒಂದು ಸಂಖ್ಯೆ ಫಿಲ್ ಆಗುವಂತ ಒಂದು ಜನಾಂಗನೇ ಬರಲ್ಲ ಅಂತ ಗೊತ್ತಾಗ್ಬಿಡ್ತು ದೇವ್ರಿಗೆ. ಎಲ್ಲಿವರೆಗೆ? ಇನ್ನು 2000 ವರ್ಷಗಳ ಕಾಲ ಕೊಟ್ರೂ ಕೂಡ ಅವ್ರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ದೇವ್ರಿಗೆ ಗೊತ್ತಾಗ್ಬಿಡ್ತು ಪ್ರಿಯರೇ. ಸೊ ಆದ್ರಿಂದ ಏನ್ ಮಾಡಿದ್ರು, ಇಷ್ಟು ವರ್ಷ ಅವಕಾಶ ಕೊಟ್ಟಿದ್ವಿ, ಬಟ್ ಇವ್ರಲ್ಲಿ ಕೆಲವು ಸಂಖ್ಯೆಗಳು ಬಂದಿಲ್ಲ, ಕೆಲವೊಬ್ರು ಬಂದಿರ್ತಾರೆ. ಓಕೆನಾ? ಇದು ನಮ್ಗೆ ರಿಸಲ್ಟ್ ನಮಗ್ ಗೊತ್ತಿಲ್ಲ. ಈ ರಿಸಲ್ಟ್ ಯಾವಾಗ ಗೊತ್ತಾಗೋದು ಅಂತಂದ್ರೆ ಅಲ್ಟಿಮೇಟ್ ನಾವು ಪರಲೋಕದಕ್ಕೆ ಒಂದ್ ಕಡೆ ಹೋದಾಗ್ಲೇನೆ, ಅದು ಯೇಸು ಕ್ರಿಸ್ತರು ಮತ್ತೆ ತಂದೆಯ ದೇವರು ಒಂದು ರಿವೀಲ್ ಮಾಡ್ದಾಗ್ಲೇನೆ ನಮಗ್ ಗೊತ್ತಾಗೋದು ಯಾರು ಯಹೂದಿಗಳು ಇಷ್ಟ ಜನ ಬಂದಿದ್ದಾರೆ ಅಂತ ಅನ್ಬಿಟ್ಟು. ಸೊ ಇದು ನಮ್ಗೆ ಔಟ್ ಆಫ್ ದಿ ಟಾಪಿಕ್. ಓಕೆನಾ? ನಮ್ ಟಾಪಿಕ್ ನಾವು ಬಂದ್ಬಿಡೋಣ. ನೋಡಿ, ಆ ಒಂದು ವಿಶೇಷವಾದಂತ ಒಂದು ಸಂಖ್ಯೆ, ಆ ಒಂದು 1,44,000 ಸದಸ್ಯರುಗಳಾಗುವಂತ ಒಂದು ವಿಶೇಷವಾದಂತ ಒಂದು ಜನಾಂಗಕ್ಕೆ ಈ ಒಂದು ಯಹೂದಿಗಳ ಗುಂಪಿನಲ್ಲಿ ಬರ್ಲಿಲ್ಲ ರೀ. ಮುಂದೆ ಚಾನ್ಸ್ ಕೊಟ್ರು ಕೂಡ ಬರಕ್ ಆಗಲ್ಲ ಅಂತ ಗೊತ್ತಾಗ್ಲಿಂದಾನೆ ಏನ್ ಮಾಡಿದ್ರು ಅಂತಂದ್ರೆ, ಜೆಂಟೈಲ್ಸ್, ಅನ್ಯ ಜನರು, ಅನ್ಯ ದೇಶದಲ್ಲಿ ವಾಸ ಮಾಡ್ತಿರೋಂತ ನಿಮ್ಮನ್ನ ಇನ್ನು ಹಲವಾರು ಮಂದಿಗಳು ಬೈಬಲ್ ಸ್ಟೂಡೆಂಟ್ಸ್ ಆಗಿರುವಂತವ್ರು ಎಲ್ರನ್ನೂ ಕೂಡ ದೇವ್ರು ಏನ್ ಮಾಡಿದಾರೆ ಅಂತಂದ್ರೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಪ್ರಿಯರೇ. ಈ ಒಂದು ವಿಶೇಷವಾದಂತ ಒಂದು ಅವಕಾಶನ ಬಳಸ್ಕೊಂಡು ಯಾರು ಬೇಕಾದ್ರೂ ಆ ಒಂದು ಸ್ಥಾನಕ್ಕೆ, ಆ ಒಂದು ಕೊಂಬೆಯಲ್ಲಿ ಒಳ್ಳೆ ಎಣ್ಣೆ ಕೊಡೋ ರೀತಿಯಲ್ಲಿ ಆಗ್ಲಿ ಅನ್ಬಿಟ್ಟೆ ದೇವರ ಒಂದು ಆಶ್ರಯ ಮತ್ತೆ ಆಶೀರ್ವಾದವಾಗಿತ್ತು. ಸೊ ಇದ್ರ ಸಂಬಂಧಪಟ್ಟಂತ ಒಂದು ಮಾಹಿತಿನ ನಮ್ಗೆ ರೋಮಾಪುರದಲ್ಲಿ ಹೇಳ್ತಾರೆ ನೋಡಿ. ಎಲ್ರು ಸತ್ಯವೇದನ ತೆಗಿರಿ. ರೋಮಾಪುರದವ್ರಿಗೆ 11ನೇ ಅಧ್ಯಾಯ. ರೋಮಾಪುರದವ್ರಿಗೆ 11ನೇ ಅಧ್ಯಾಯ 1ರಿಂದ ಒಂದ್ ನಿಮಿಷ. ರೋಮಾಪುರದವ್ರಿಗೆ 11ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೂ ಓದಿ ಸಿಸ್ಟರ್. ಹಾಗಾದರೆ ದೇವರು ತನ್ನ ಪ್ರಜೆಯನ್ನು ಬೇಡವೆಂದು ತಳ್ಳಿಬಿಟ್ಟುದುಂಟೆ ಎಂದು ಕೇಳುತ್ತೇನೆ. ಎಂದಿಗೂ ಇಲ್ಲ. ನಾನು ಸಹ ಇಸ್ರಾಯೇಲನು, ಅಬ್ರಾಮನ ಸಂತತಿಯವನು, ಬೆನ್ಯಾಮೀನ್ ಕುಲದವನು ಆಗಿದ್ದೇನಲ್ಲ. ದೇವರು ತಾನು ಮುಂದಾಗಿ ತನ್ನ ಜನರಾಗುವುದಕ್ಕೆ ಗೊತ್ತು ಮಾಡಿಕೊಂಡಿದ್ದ ಪ್ರಜೆಯನ್ನು ತಳ್ಳಿಬಿಡಲಿಲ್ಲ. ಎಲಿಯನ ಚರಿತ್ರೆಯಲ್ಲಿ ಶಾಸ್ತ್ರವು ಹೇಳುವ ಮಾತು ನಿಮಗೆ ತಿಳಿಯದೋ? ಅವನು ದೇವರ ಮುಂದೆ, ಕರ್ತನೇ, ಅವರು ನಿನ್ನ ಪ್ರವಾದಿಗಳನ್ನು ಸಂಹರಿಸಿದ್ದಾರೆ, ನಿನ್ನ ಯಜ್ಞವೇದಿಗಳನ್ನು ಒಡೆದಾಕಿದ್ದಾರೆ, ನಾನೊಬ್ಬನೇ ಉಳಿದಿದ್ದೇನೆ, ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಇಸ್ರಾಯೇಲರ ಮೇಲೆ ದೂರು ಹೇಳಿದಕ್ಕೆ ದೇವರ ಉತ್ತರವೇನೆಂದ್ರೆ, ಬಾಳಿನ ವಿಗ್ರಹಕ್ಕೆ ಅಡ್ಡ ಬೀಳದೆ ಇರುವ 7,000 ಪುರುಷರನ್ನು ನನಗಾಗಿ ಉಳಿಸಿಕೊಂಡಿದ್ದೇನೆ ಎಂಬುದೇ. ಅದರಂತೆ ಈಗಿನ ಕಾಲದಲ್ಲಿಯೂ ದೇವರ ಕೃಪೆಯಿಂದ ಆದುಕೊಂಡವರಾದ ಕೆಲವರು ಉಳಿದಿದ್ದಾರೆ. ಕೃಪೆಯಿಂದ ಆದುಕೊಂಡನು ಅಂದ ಮೇಲೆ ಪುಣ್ಯಕ್ರಿಯೆಗಳ ಕಾರಣದಿಂದ ಆದುಕೊಳ್ಳಲಿಲ್ಲವಷ್ಟೇ.
ಹಾಗಲ್ಲದ ಪಕ್ಷಕ್ಕೆ ಕೃಪೆ ಎನ್ನುವುದಕ್ಕಾಗುವುದಿಲ್ಲ. ಇದರಿಂದ ತಿಳಿಯತಕ್ಕದೇನು, ಇಸ್ರಾಯೇಲರು ಹುಡುಕಿದ್ದು ಅವರೆಲ್ಲರಿಗೆ ದೊರೆಯಲಿಲ್ಲ, ಅವರೊಳಗೆ ಅಯಲ್ಪಟ್ಟವರಿಗೆ ದೊರೆಯಿತು. ಮಿಕ್ಕದವರು ಮೊಂಡರಾದರು. ದೇವರು ಅವರಿಗೆ ಜಡಭಾವವನ್ನು, ಅಂದರೆ ಕಾಣದ ಕಣ್ಣುಗಳನ್ನು, ಕೇಳದ ಕಿವಿಗಳನ್ನು ಕೊಟ್ಟನು. ಈ ಭಾವ ಇವತ್ತಿನವರೆಗೂ ಹಾಗೆ ಅದೇ ಎಂದು ಬರೆದ ಪ್ರಕಾರ ಅವರಿಗೆ ಆಯಿತು. ಇದಲ್ಲದೆ ಅವರ ಊಟವೇ ಅವರಿಗೆ ಉರುಲು, ಬೋನು, ಎಡೆತಡೆಯು ಶಿಕ್ಷೆ ಆಗಲಿ. ಅವರ ಕಣ್ಣು ಮೊಬ್ಬಾಗಿ ಕಾಣದೆ ಹೋಗಲಿ. ಅವರ ಬೆನ್ನು ಯಾವಾಗಲೂ ಬಗ್ಗಿಕೊಂಡಿರುವಂತೆ ಮಾಡು ಎಂದು ದಾವೀದನು ಹೇಳುತ್ತಾನೆ ಎಂಬಂತಿದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಇಸ್ರೇಲ್ ನಲ್ಲಿ ಇರುವಂತ ಒಂದು ಜನಾಂಗಕ್ಕೆ ನಾವು ಮೇಲ್ಕಂಡ ವಿಚಾರಗಳನ್ನ ನಾವು ಆಲ್ರೆಡಿ ನೋಡಿದ್ವಿ. ಇದನ್ನೇ ಮಾಹಿತಿನ ನಮ್ಗೆ ಸತ್ಯವೇದದಲ್ಲೂ ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲೂ ಕೂಡ ಇಸ್ರೇಲ್ನ ಎಲ್ರೂ ಕೂಡ ತಳ್ಳಿ ಬಿಡ್ಲಿಲ್ಲ ದೇವ್ರು ಫಸ್ಟ್ ಆಫ್ ಆಲ್ ಇಸ್ರೇಲ್ನ ತುಂಬಾ ಪ್ರೀತಿ ಮಾಡಿದ್ರು. ಇಸ್ರೇಲ್ ಜನಾಂಗದವ್ರನ್ನ ತುಂಬಾ ಪ್ರೀತಿ ಮಾಡಿದ್ರು. ಇಸ್ರೇಲ್ ನಲ್ಲಿ ಜನಾಂಗದವರು ಆ ಒಂದು ಯಹೂದಿ ಗುಂಪಿನ ಒಂದು ವಿಶೇಷವಾದಂತ ಜನಾಂಗನ ಏನ್ ಮಾಡಿದ್ರು ಅಂತಂದ್ರೆ, ಒಂದು ಶ್ರೇಷ್ಠವಾದಂತ ಒಂದು ಉಡುಗೊರೆನ ಕೊಡ್ತೀನಿ, ನೀವೆಲ್ಲ ಈ ಒಂದು ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು ಅನ್ಬಿಟ್ಟು ಒಂದು ಮಾರ್ಗಸೂಚನೆ ಕೊಟ್ಟಿದ್ರು ಪ್ರಿಯರೇ. ಬಟ್ ಇವ್ರು ನಡಿಲಿಲ್ಲ. ಉದಾಹರಣೆ, ಎಲಿಯನ ಒಂದು ಚರಿತ್ರೆ ನಿಮ್ಗೆಲ್ಲ ಗೊತ್ತು. ಎಲಿಯನ ಬಗ್ಗೆ ನೀವೆಲ್ರೂ ಕೂಡ ಓದಿರ್ತೀರ. ಆ ಒಂದು ಎಲಿಯನ ಬಗ್ಗೆ ನಮ್ಗೆಲ್ಲ ಗೊತ್ತಿರೋ ಪ್ರಕಾರನೇ ಅದೇ ತರ ಒಂದು ಅವಕಾಶನೂ ಕೂಡ ಇಲ್ಲೂ ಕೂಡ ನಡೀತಾ ಇದೆ. ಹೇಗೆ, ಈಗ ನೋಡಿ, ನಿಮ್ಗೆಲ್ಲ ಗೊತ್ತು ಎಲಿಯನ್ ಚರಿತ್ರೆಯಲ್ಲಿ ಬಾಳನ ವಿಗ್ರಹನ ಮುಂದೆ ಏನ್ ನಡೀತು, ಎಲಿಯ ಏನ್ ಮಾಡ್ದ ಬಾಳನ ಮುಂದೆ, ಅದಾದ್ಮೇಲೆ ಯಾವ ರೀತಿ ಎಲಿಯ ಹೆಂಗೆ ಅವಕಾಶ ಮತ್ತೆ ದೇವ್ರ ಹತ್ರ ಕೇಳ್ಕೊಂಡ್ ಅನ್ಬಿಟ್ಟು ಎಲ್ಲ ಗೊತ್ತಿದೆಯಲ್ಲ. ಆ ರೀತಿನೇ ಇಲ್ಲೂ ಕೂಡ ಏನಾಗ್ತಿದೆ ಅಂತಂದ್ರೆ, ಇಲ್ಲಿ ಆ ಒಂದು ಚಿಕ್ಕ ಹಿಂಡಿಗೆ ಬೇಕಾದಂತ ಒಂದು ಸಂಖ್ಯೆ ಕೆಲವರು ಮಾತ್ರ ಬಂದ್ರು, ಇನ್ನು ಕೆಲವರು ಉಳಿದಿದಾರಂತೆ. ನೋಡಿ, 5 ಮತ್ತೆ 6ನೇ ವಚನ ಓದಿ. ರೋಮಾಪುರದವ್ರಿಗೆ 11ನೇ ಇದೆ, 5 ಮತ್ತೆ 6. ಅದರಂತೆ ಈಗಿನ ಕಾಲದಲ್ಲಿಯೂ ದೇವರ ಕೃಪೆಯಿಂದ ಆದುಕೊಂಡವರಾದ ಕೆಲವರು ಉಳಿದಿದ್ದಾರೆ. ಕೃಪೆಯಿಂದ ಆದುಕೊಂಡನು ಅಂದ ಮೇಲೆ ಪುಣ್ಯಕ್ರಿಯೆಗಳ ಕಾರಣದಿಂದ ಆದುಕೊಳ್ಳಲಿಲ್ಲವಷ್ಟೇ. ಹಾಗಲ್ಲದ ಪಕ್ಷಕ್ಕೆ ಕೃಪೆಯನ್ನು ಸಾಕು. ನೋಡಿ, ಕೆಲವರು ಉಳಿದುಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಸತ್ಯವೇದ ನಮ್ಗೆ ಎಷ್ಟು ಸ್ಪಷ್ಟನೆ ಕೊಡ್ತಾ ಇದೆ ಅಂತಂದ್ರೆ, ಆ ಒಂದು ಸಂಖ್ಯೆಗೆ ಕೆಲವು ಮಂದಿ ಮಾತ್ರ ಹೋಗಿದ್ದಾರೆ, ಇನ್ನು ಕೆಲವು ಮಂದಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಏನು ಬ್ರದರ್, ಬರೀ ಬೆರಳೆಣಿಕೆನ ಒಂದು 100 ಸೀಟೋ ಒಂದು 1000 ಸೀಟೋ 2000 ಸೀಟೋ ಏನೋ ಕೊಟ್ಟಿದಾರಾ? ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದ್ ಬೇಡ. ಒಂದ್ನಲ್ಲಿ ಜಾಗ ಇದೆ, ಆ ಒಂದು ಚಿಕ್ಕ ಹಿಂಡಿಗೆ ಹೋಗೋದಕ್ಕೆ ಒಂದು ವೇಕೆನ್ಸಿ ಇದೆ ಪ್ರಿಯರೇ. ವೇಕೆನ್ಸಿ ಇರೋದ್ರಿಂದ ತಾನೇ ದೇವರು ಅವಕಾಶ ಕೊಟ್ಟಿರೋದು ಇದುವರೆಗೂನುವೆ. ಆ ಒಂದು ವೇಕೆನ್ಸಿ ಇನ್ನೂ ಕೂಡ ಫಿಲ್ ಆಗಿಲ್ದೇ ಇರೋದ್ರಿಂದನೇ ತಾನೇ ಈ ಒಂದು ಲೋಕದಲ್ಲಿ ಇನ್ನೂ ಹಲವಾರು ವಿಪತ್ತುಗಳು ನಾವು ಇನ್ನು ಎದುರು ನೋಡದೆ ಇರೋದು. ಇನ್ನು ವಿಶೇಷವಾದಂತ ಒಂದು ಅರ್ಮಗೆಡನ್ ಯುದ್ಧಗಳನ್ನ ನಾವ್ ಇನ್ನೂ ಎದುರು ನೋಡದೆ ಇರೋದು. ಇದಕ್ಕೆಲ್ಲ ನಾವ್ ಇನ್ನೂ ಕೂಡ ಅವಕಾಶನ ಕೊಟ್ಟಿದ್ದಾರೆ, ಇನ್ನೂ ಇದೆ ಆ ಒಂದು ಚಾನ್ಸ್ ನಮ್ಗೆ. ಇನ್ನು ಈಗ್ಲೂ ಕೂಡ 2025ನೇ ವರ್ಷದಲ್ಲೂ ಕೂಡ ದೇವರು ಈ ಒಂದು ತಿಂಗಳಲ್ಲೂ ಕೂಡ ನಮ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಒಂದು ಅನುಗ್ರಹ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ದೇವರಿಂದ ಬಂದಂತ ಒಂದು ಅನುಗ್ರಹ. ಆದ್ರಿಂದ ನಮ್ಗೆಲ್ಲ ಏನು ಒಂದು ಪಾಠ ಅಂತ ನಾವು ನೋಡ್ಬೇಕಾದ್ರೆ, ನಾವು ಆ ಒಂದು ಶ್ರೇಷ್ಠವಾದಂತ ಹೋರಾಟನ ಮಾಡಿ ಆ ಒಂದು ಮಹಿಮೆ ಉಳ್ಳ ಒಂದು ಕಿರೀಟನ ಪಡ್ಕೊಳ್ಳೋದನ್ನ ಎದುರು ನೋಡ್ತಾ ಇದ್ದಾರೆ ಯೇಸು ಕ್ರಿಸ್ತರು ಮತ್ತೆ ತಂದೆಯ ದೇವರು. ಈವನ್ ಎವ್ರಿವನ್ಗೂ, ಇಲ್ಲಿರುವಂತ ಎಲ್ಲಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೂ ಕೂಡ ಎಲ್ಲಾರ್ಗು ಕೂಡ ದೇವ್ರು ಮತ್ತೆ ಯೇಸು ಕ್ರಿಸ್ತರು ಎದುರು ನೋಡ್ತಾ ಇದಾರೆ ರೀ, ಆ ಒಂದು ಕಿರೀಟನ ನೀವು ಪಡ್ಕೊಳ್ಳಿ ಅಂತ ಅನ್ಬಿಟ್ಟು. ಆಗಿರ್ಬೇಕಾದ್ರೆ ನಾವು ಯೋಗ್ಯರ ಕಾಣಿಸ್ಬೇಕು. ಅದೇ ಪ್ರಕಾರ ಈ ಒಂದು ಯಹೂದಿಗಳಲ್ಲಿ ಏನಾಗೋಯ್ತು ಅಂದ್ರೆ, ಕಣ್ಣು ಮೊಬ್ಬಾಗೋಯ್ತು, ಗೂನ್ ಬೆನ್ನಾಗೋಯ್ತು, ಆಮೇಲೆ ನಡೆಯಕ್ಕಾಗ್ದಿರೋ ರೀತಿಯಲ್ಲಿ ಅವ್ರಿಗೆ ಏನಾಗೋಯ್ತು, ಒಂದ್ ತೊಂದರೆಗಳು ಉಂಟಾಗೋಯ್ತು. ಅಂದ್ರೆ ಮನುಷ್ಯನಿಗೆ ಬಲಹೀನತೆ ಉಂಟಾಗ್ಬಿಟ್ರು, ಅವ್ನ ಕೆಲಸ ಕಾರ್ಯಗಳು ಮಾಡಲು ಹಂಗೇನೆ ಆಸಕ್ತಿನೇ ಇಲ್ದಿರಂಗ ಆಗೋದ್ರು ರೀ. ಈ ರೀತಿ ಇಸ್ರೇಲ್ ಆಗೋದ್ರು. ಬಟ್ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಅಲ್ಲಿ ಹೇಳ್ತಾರೆ ನೋಡಿ, ರೋಮಾಪುರದವ್ರಿಗೆ 11ನೇ ಅಧ್ಯಾಯದಿಂದ 24ನೇ ವಚನದವರೆಗೂ ಓದಿ. ಹಾಗಾದರೆ ಅವರು ಬಿದ್ದು ಹೋಗುವಂತೆ ಎಡವಿದರೇನು ಎಂದು ಕೇಳುತ್ತೇನೆ. ಹಾಗೆ ಎಂದಿಗೂ ಹೇಳಬಾರದು. ಅವರು ಬಿದ್ದು ಹೋದದರಿಂದ ಕ್ರಿಸ್ತನಿಂದ ಉಂಟಾಗುವ ರಕ್ಷಣೆಯು ಅನ್ಯಜನರಿಗೆ ಉಂಟಾಯಿತು. ಇದರಿಂದ ದೇವರು ಅವರಲ್ಲಿ ಹುರುಡು ಹುಟ್ಟಿಸುತ್ತಾನೆ.
ಅವರು ಬಿದ್ದು ಹೋದದ್ದು ಸರ್ವಲೋಕದ ಭಾಗ್ಯಕ್ಕೂ ಅವರು ಸೋತು ಹೋದದ್ದು ಅನ್ಯ ಜನಗಳ ಭಾಗ್ಯಕ್ಕೂ ಮಾರ್ಗವಾಗಿರಲಾಗಿ ಅವರು ಪೂರ್ಣ ಪುನಃಸ್ಥಾಪನೆಯು ಎಷ್ಟು ಹೆಚ್ಚಾಗಿ ಭಾಗ್ಯಕ್ಕೆ ಕಾರಣವಾಗುವುದು. ಇನ್ನು ಓದಬೇಕು ಬ್ರದರ್. ಕಂಟಿನ್ಯೂ ಮಾಡಿ ಬ್ರದರ್, ಅನ್ಯ ಕಂಟಿನ್ಯೂ ಮಾಡಿ. ಜನರಾಗಿರುವವರು 24ನೇ ವಚನದವರೆಗೂ ಓದಿ. ಅನ್ಯ ಜನರಾಗಿರುವವರು ನಿಮ್ಮ ಸಂಗಡ ಮಾತಾಡುತ್ತೇನೆ. ನಾನು ಅನ್ಯ ಜನರಿಗೆ ಅಪೊಸ್ತಲನಾಗಿರಲಾಗಿ ನನ್ನ ಉದ್ಯೋಗವನ್ನು ಗಣತೆಗೆ ತರುತ್ತೇನೆ. ಹೀಗೆ ಒಂದು ವೇಳೆ ಸ್ವಜನರಲ್ಲಿ ಉರುಡನ್ನು ಹುಟ್ಟಿಸಿ ಅವರಲ್ಲಿ ಸಹ ಕೆಲವರನ್ನು ರಕ್ಷಣೆ ಮಾರ್ಗಕ್ಕೆ ತಂದೇನು. ಯಾಕಂದ್ರೆ ಇಸ್ರೇಲರನ್ನು ತಳ್ಳಿರುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು? ಸತ್ತವರು ಜೀವಿತರಾಗಿರಲಾಗಿ ಎದ್ದು ಬಂದಂತಾಗುತ್ತದಲ್ಲವೇ? ಕಣಕದಲ್ಲಿ ಮೊದಲನೆಯ ಹುರುಳಿ ನೈವೇದ್ಯವಾದ ಮೇಲೆ ಕಣಕವೆಲ್ಲ ನೈವೇದ್ಯವಾದ ಹಾಗಾಯ್ತು. ಬೇರು ದೇವರದಾಗಿದ್ದ ಮೇಲೆ ಕೊಂಬೆಗಳು ದೇವರುವು. ಆದರೆ ಕೆಲವು ಕೊಂಬೆಗಳು ಮುರಿದಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಊರಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ, ಅದು ನಿನಗೆ ಆಧಾರವಾಗಿದೆ ಅಷ್ಟೇ. ಈ ಮಾತಿಗೆ ನಾನು ಕಸಿ ಕಟ್ಟಿಸಿಕೊಳ್ಳುವಂತೆ ಕೊಂಬೆಗಳು ಮುರಿದು ಹಾಕಲ್ಪಟ್ಟವಲ್ಲ ಎಂದು ನೀನು ಒಂದು ವೇಳೆ ಹೇಳಬಹುದು. ನೀನು ಹೇಳುವುದು ನಿಜ, ಅವರು ನಂಬದೆ ಹೋದದರಿಂದ ಮುರಿದು ಹಾಕಲ್ಪಟ್ಟರು. ನೀನು ನಿಂತಿರುವುದು ನಂಬಿಕೆಯಿಂದಲೇ. ಗರ್ವ ಪಡಬೇಡ, ಭಯದಿಂದಿರು. ದೇವರು ಹುಟ್ಟು ಕೊಂಬೆಗಳನ್ನು ಉಳಿಸದೆ ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ. ಆದದರಿಂದ ದೇವರ ದಯವನ್ನು ಕಾಠಿಣ್ಯವನ್ನು ನೋಡು. ಬಿದ್ದವರು ಕಡೆಗೆ ಕಾಠಿಣ್ಯ, ನಿನ್ನ ಕಡೆಗೆ ನೀನು ದೇವರ ದಯವನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ ಇಲ್ಲವಾದರೆ ನಿನ್ನನ್ನು ಕಡಿದು ಹಾಕುವನು. ಇಸ್ರೇಲರು ಕೂಡ ಇನ್ನೂ ಅಪನಂಬಿಕೆಯಲ್ಲಿ ನಿಲ್ಲದ ಪಕ್ಷಕ್ಕೆ ಕಸಿ ಕಟ್ಟಲ್ಪಡುವರು. ದೇವರು ಅವರನ್ನು ತಿರುಗಿ ಕಸಿ ಕಟ್ಟುವುದಕ್ಕೆ ಸಮರ್ಥನಾಗಿದ್ದಾನೆ. ನೀನು ಹುಟ್ಟು ಕಾಡೆಣ್ಣೆ ಮರದಿಂದ ಕಡಿದು ತೆಗೆಯಲ್ಪಟ್ಟು ನಿನಗೆ ಸಂಬಂಧಪಡದ ಊರು ಮರದಲ್ಲಿ ಕಸಿ ಕಟ್ಟಿಸಿಕೊಂಡವನಾದ ಮೇಲೆ ಅದರಲ್ಲಿ ಹುಟ್ಟಿದ ಕೊಂಬೆಗಳಾಗಿರುವ ಅವರು ಸ್ವಂತ ಮರದಲ್ಲಿ ಕಸಿ ಕಟ್ಟಲ್ಪಡುವುದು ಎಷ್ಟೋ ಸಹಜವಾಗಿದೆ ಅಲ್ಲವೇ? ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಮೊದಲನೇದಾಗಿ ಈ ಒಂದು ವಿಚಾರದಲ್ಲಿ ನಮ್ಗೆ ಏನ್ ಪಾಠ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಚ್ ಅಂಡ್ ಎವ್ರಿ ಒನ್, ಎಲ್ಲಾ ಸಹೋದರ ಸಹೋದರಿಗೂ ಕೂಡ ಈ ಒಂದು ಕಾಡೆಣ್ಣೆ ಮರ ಅಂತ ಅಂದ್ಬಿಟ್ಟು ಪದ ಉಪಯೋಗಿಸಿದಾರಲ್ಲ, ಅಲ್ಲೆಲ್ಲ ನಿಮ್ ಹೆಸರು ಹಾಕೋಬಿಡಿ. ತುಂಬಾ ಸಿಂಪಲ್. ಇದೆಲ್ಲ ಹೇಳ್ತಾ ಇರೋದು ಯಾರಿಗೆ ಅಂದ್ರೆ ನಮಗೆ ಮತ್ತೆ ನಿಮಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಊಡರೆಣ್ಣೆ ಮರ ಆದಂತ ಇಸ್ರೇಲ್ ಜನಾಂಗದವರು ಏನಾದ್ರು ಅಂತಂದ್ರೆ ಶಾಶ್ವತವಾಗಿ ಅವ್ರು ಏನಾಗೋದ್ರು ಬಿಟ್ಬಿಟ್ರು ಪ್ರಿಯ ಸಹೋದರ ಮತ್ತು ಸಹೋದರ, ದೇವರ ಒಂದು ರಾಜ್ಯನ. ಇದು ಒಂದು ಛಾಯೆ ಮತ್ತೆ ನಿಜ ಸ್ವರೂಪಕ್ಕೆ ಸಂಬಂಧಪಟ್ಟಂತ ವಿಶೇಷವಾದಂತ ಒಂದು ಪಾಠ ಆಗಿದೆ. ಹಳೆ ಒಂದು ಸತ್ಯವೇ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಅಂದ್ರೆ ನಾವು ನೋಡ್ಬೇಕಾದ್ರೆ ಆಡಿಯೋ ಕೇಳಿಸ್ತಾ ಇದೆಯಾ ಬ್ರದರ್ಸ್ ಅಂಡ್ ಸಿಸ್ಟರ್? ಬ್ರದರ್ ಕಟ್ಟಾಗಿತ್ತು ಅವಾಗ್ಲೇ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರು ಬಿದ್ದು ಹೋಗಿರುವಂತ ಒಂದು ವಿಶೇಷವಾದಂತ ಒಂದು ಸಂಗತಿಗಳನ್ನ ಇಲ್ಲಿ ನಮಗ್ ತಿಳಿಸ್ತಾ ಇದ್ದಾರೆ. ಯಾರು ಬಿದ್ದೋಗಿರೋದು? ಇಸ್ರೇಲ್ ಜನಾಂಗದವರು. ಕ್ರಿಸ್ತನಿಂದ ಉಂಟಾದಂತ ರಕ್ಷಣೆನ ಅವ್ರೇನ್ ಮಾಡಿದ್ರು ಅಂತಂದ್ರೆ ಅವರು ತಾತ್ಸಾರ ಮಾಡಿದ್ರು. ಈ ಒಂದು ತಾತ್ಸಾರದಿಂದ ಏನಾಯ್ತು ಅಂತಂದ್ರೆ ಅನ್ಯ ಜನರಿಗೆ ಉಂಟಾಯ್ತು ರೀ, ನಮಗ್ ಸಿಕ್ತು. ಹೇಗೆ ಹಳೆ ಒಡಂಬಡಿಕೆಯಲ್ಲೂ ಕೂಡ ಇಸ್ರೇಲ್ನ ದೇವ್ರು ಹೆಂಗೆಲ್ಲ ಕಾಪಾಡಿದ್ರು, ಹೆಂಗೆಲ್ಲ ಪೋಷಿಸಿದ್ರು, ಹೆಂಗೆಲ್ಲ ಅವ್ರನ್ನ ಸಂರಕ್ಷಿಸಿದ್ರು ಅಂದ್ರೆ ಆ ಒಂದು ಕರ್ತವ್ಯ ನಾವು ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ರೀ. ಅದನ್ನ ನಾವು ಸತ್ಯವೇ ಓದಿ ನಾವು ಮನೋಜ್ಞಾನದಲ್ಲಿ ನಾವು ಅರ್ಥ ಮಾಡ್ಕೊಬಿಟ್ರೆ ಸಾಕು. ಅಷ್ಟೆಲ್ಲ ಕಾದು ಕಾಪಾಡಿ ನಡ್ಸ್ಕೊಂಡ್ ಬಂದ್ರೂ ಕೂಡ ಅವರು ಕೊನೆಗೆ ಅವ್ರು ಏನ್ ಮಾಡಿದ್ರು? ದೇವರನ್ನ ದೂಷಿಸಿದ್ರು ರೀ. ಇದೇ ತರಾನೇ ಇಲ್ಲೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ ಸ್ವತಃ
ಯೇಸು ಕ್ರಿಸ್ತನು ತಂದೆ ದೇವರ ಮಗನು, ವರ್ಲ್ಡ್ ಆಫ್ ಗಾಡ್, ಅಂದ್ರೆ ದೇವರ ಒಂದು ಬಾಯಿ ಅಂತ ಅನ್ಬಿಟ್ಟೆ ನಾವ್ ಹೇಳ್ಬೋದು. ಅವ್ರೇ ಬಂದು ನಿಂತ್ಕೊಂಡು ಹೇಳಿದ್ರು ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ ತತ್ಸರ ಮಾಡ್ಬಿಟ್ರು. ಇದೇ ತರಾನೇ ಏನಾಗ್ತಿದೆ ಅಂತಂದ್ರೆ ಈಗ್ಲೂ ಕೂಡ ನಡೀತಾ ಇದೆ ಪ್ರಿಯ ಸಹೋದರ ಮತ್ತು ಸಹೋದರರ. ಲೋಕದಲ್ಲಿ ಏನಾಗ್ತಾ ಇದೆ, ಲೋಕದಲ್ಲೂ ಕೂಡ ಸತ್ಯನ ಯಾರೂ ನಂಬ್ತಾ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ಲೋಕದಲ್ಲಿ ಅಸತ್ಯನೇ ನಡೀತಾ ಇದೆ. ಈ ಒಂದು ಸತ್ಯವೇದನ ಹಿಡ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಎಲ್ರು ಬಿಸ್ನೆಸ್ ನ ಮಾಡ್ತಾ ಇದಾರೆ, ಅಂದ್ರೆ ವ್ಯವಹಾರಗಳನ್ನ ಮಾಡ್ತಾ ಇದಾರೆ. ಯಾವ ರೀತಿ? ದೇವರ ಒಂದು ವಾಕ್ಯನ ತಪ್ಪಾಗಿ ಬೋಧನೆ ಮಾಡಿ ತಪ್ಪಾದಂತ ರೀತಿಯಲ್ಲಿ ಹಲವಾರು ಮಂದಿನ ಕರೆದು ಅವರು ಹಾಳಾಗೋದಲ್ದೆ ಆ ಒಂದು ಮುಗ್ಧತೆ ಹೊಂದಂತ ಆ ಒಂದು ಜನಾಂಗನೂ ಕೂಡ ಹಾಳು ಮಾಡ್ತಾ ಇದ್ದಾರೆ ಪ್ರಿಯರೇ. ಇದೇ ತರನೇ ಯೇಸು ಕ್ರಿಸ್ತರ ಕಾಲದಲ್ಲೂ ನಡೀತು, ಈ ಒಂದು ಅಂತ್ಯ ಕಾಲದಲ್ಲೂ ಕೂಡ ಹೀಗೇನೆ ನಡೀತಾ ಇದೆ ಪ್ರಿಯರೇ. ಈ ರೀತಿ ನಾವು ಅನ್ಯರಾಗಿರುವಂತ ನಮ್ಗೆ ಈ ಒಂದು ಸೌಭಾಗ್ಯನ ದೇವರು ಒದಗಿಸಿರೋದ್ರಿಂದ ನಾವು ಒಂದು ನೇಮಕ ನಿಷ್ಠೆಯಿಂದ ನಾವು ಓಟನ ಓಡ್ಲೇಬೇಕಾಗಿದೆ. ಈ ರೀತಿ ಓಡಿ ನಮ್ಮನ್ನ ಒಂದು ನಂಬಿಕೆ ಇಲ್ದೇ ಇರೋ ಕಾರಣದಿಂದ ನಮ್ಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಂಥ ವಿಶೇಷವಾದಂತ ಒಂದು ಕಾಡೆಣ್ಣೆ ಮರಕ್ಕೆ ನಾಡೆಣ್ಣೆ ಮರನ ಜೋಡಣೆ ಮಾಡ್ತಾ ಇದ್ದಾರೆ. ಈಗ ನಾವು ಆ ಒಂದು ಜೋಡಣೆನ ಹೊಂದಿ ಒಂದು ಒಳ್ಳೆ ರೀತಿಯಲ್ಲಿ ಈಗ ನಾವು ವರ್ಣನೆ ಮಾಡಿದ್ರೆ ನೋಡಿ, 16ನೇ ವಚನದಿಂದ 24ನೇ ವಚನದವರೆಗೂ ಕೂಡ ಎಂತ ಶ್ರೇಷ್ಠ ವರ್ಣನೆ ಅಂತಂದ್ರೆ ಅತಿ ಅಮೋಘವಾದಂತ ಒಂದು ವರ್ಣನೆಗಳು. ಇದನ್ನೆಲ್ಲ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಇಸ್ರೇಲ್ ಜನರು ಹೆಂಗೆಲ್ಲಾ ಕೈ ಬಿಟ್ರು, ಅನ್ಯರನ್ನ ಯಾವ ರೀತಿ ದೇವ್ರು ಆಶಿಸ್ತಾ ಇದ್ದಾರೆ ಅಂತ ಅನ್ನೋದನ್ನ. ಅನ್ಯರು ಅಂತ ನಾವು ನೋಡುವಾಗ ನಮ್ಗೆ ನಿಮ್ಗೆ ಏನ್ ಹೇಳ್ತಾ ಇರೋದು, ಈ ಒಂದು ಚಿಕ್ಕ ಹಿಂಡಿಗೆ ಓಟ ಓಡೋದಕ್ಕೆ ಪ್ರಯತ್ನ ಪಡ್ತಿರೋಂತ ಎಲ್ಲಾ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಹಿರಿಯ ಸಹೋದರ ಸಹೋದರವರೆಗೂ ಈ ಒಂದು ಪಾಠನೇ ಆಗಿದೆ ಪ್ರಿಯರೇ. ಇಂಥ ಒಂದು ಶ್ರೇಷ್ಠವಾದಂತ ಒಂದು ರೀತಿಯ ಒಂದು ಕೊಂಬೆಗಳಾಗಿ ಮಾರ್ಪಾಟ ಆಗ್ಲಿ ಅನ್ಬಿಟ್ಟೆ ನಮ್ಗೆ ಸ್ವಾಗತಿಸ್ತಾ ಇದ್ದಾರೆ ರೀ. ನೆಕ್ಸ್ಟ್ ಪ್ಯಾರ ನಾವು ನೆಕ್ಸ್ಟ್ ಕಾಂಟೆಕ್ಸ್ಟ್ ನಾವು ರೀಡ್ ಮಾಡೋಣ ನೋಡಿ. ಅದರಲ್ಲೂ ಕೂಡ ಹೇಳ್ತಾರೆ ರೋಮಾಪುರದವ್ರಿಗೆ 25ನೇ ವಚನದಿಂದ 36ನೇ ವಚನದವರೆಗೆ. ಬೇರೆ ಯಾವ್ದಾದ್ರು ಸಹೋದರ ಸಹೋದರಿ ಓದ್ತೀರಾ? ಮೋಹನ್ ರಾಜ್ ಬ್ರದರ್, ಬೇರೆಯವ್ರಿಗೂ ಅವಕಾಶ ಕೊಡೋಣ. ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ಬೇರೆ ಸಹೋದರ ಸಹೋದರಿ ಓದ್ತೀರಾ ಬೈಬಲ್ ನಲ್ಲಿ 25ನೇ ವಚನದಿಂದ 36ನೇ ವಚನದವರೆಗೆ? ಬ್ರದರ್ ಎಷ್ಟನೇ ವಾಕ್ಯ? ರೋಮಾಪುರದವ್ರಿಗೆ 11ನೇ ಅಧ್ಯಾಯ 25ರಿಂದ 36. ಓದ್ಲ ಬ್ರದರ್, ಓದ್ತಾರ ಸಿಸ್ಟರ್? ಓದ್ತೇನೆ ಬ್ರದರ್. ಓದ್ರಿ ಓದ್ರಿ. ಸರ್ವ ಇಸ್ರಾಯೇಲ್ಯರಿಗೆ ರಕ್ಷಣೆ. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದೇ ಇರಲು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲ್ಯರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆ ನಂತರ ಇಸ್ರಾಯೇಲ್ ಜನರೆಲ್ಲರೂ ರಕ್ಷಣೆ ಹೊಂದುವರು. ಇದಕ್ಕೆ ಆಧಾರವಾಗಿ ಧರ್ಮಶಾಸ್ತ್ರದಲ್ಲಿ ಬಿಡಿಸುವವನು ಚೀಯೋನಿನೊಳಗಿಂದ ಹೊರಟು ಬಂದು ಯಾಕೋಬನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು. ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು ಎಂದು ಬರೆದಿದೆ. ಅವರು ಸುವಾರ್ತೆಯನ್ನು ಬೇಡವೆಂದದ್ದರಿಂದ ದೇವರು ನಿಮಗೆ ಹಿತವನ್ನು ಉಂಟು ಮಾಡಿ ಅವರನ್ನು ಶತ್ರುಗಳೆಂದೆನಿಸಿದ್ದಾನೆ. ಆದರೂ ಅವರು ತಾನು ಆರಿಸಿಕೊಂಡ ಪೂರ್ವಿಕರ ವಂಶಸ್ಥರಾಗಿರುವುದರಿಂದ ಅವರನ್ನು ಪ್ರಿಯರೆಂದು ಎಣಿಸಿದ್ದಾನೆ. ದೇವರು ವರಗಳನ್ನು ಅನುಗ್ರಹಿಸುವುದಕ್ಕೆ ಜನರನ್ನು ಕರೆಯುವುದಕ್ಕೂ ಮನಸ್ಸು ಬದಲಾಯಿಸುವನಲ್ಲ. ಯಾವ ಪ್ರಕಾರ ನೀವು ಪೂರ್ವದಲ್ಲಿ ಅವಿಧೇಯರಾಗಿದ್ದರೂ ಈಗ ಅವರ ಅವಿಧೇಯತೆಯ ದೆಸೆಯಿಂದ ಕರುಣೆ ಹೊಂದಿದ್ದೀರೋ, ಅದೇ ಪ್ರಕಾರವಾಗಿ ಇಸ್ರಾಯೇಲ್ಯರು ಈಗ ಅವಿಧೇಯರಾಗಿದ್ದರೂ ನಿಮಗೆ ದೊರಕಿದ ಕರುಣೆಯನ್ನು ಅವರು ಹೊಂದುವರು. ಓದ್ಬೇಕಾ ಬ್ರದರ್? ಕಂಟಿನ್ಯೂ ಮಾಡಿ 36ನೇ ವಚನದವರೆಗೂ. ಓಕೆ. ಯಾಕೆಂದರೆ ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನೂ ಅವಿಧೇಯತೆ ಎಂಬ ದುಸ್ಥಿತಿಯಲ್ಲಿ ಮುಚ್ಚಿ ಹಾಕಿದ್ದಾನೆ. ಆಹಾ, ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವೂ ಅಗಾಧ. ಆತನ ನ್ಯಾಯ ತೀರ್ಪುಗಳು ಎಷ್ಟು ಅಗಮ್ಯವಾದದ್ದು, ಆತನ ಮಾರ್ಗಗಳು ಅಗೋಚರವಾದವುಗಳು ಆಗಿವೆ. ಕರ್ತನ ಮನಸ್ಸನ್ನು ತಿಳಿದುಕೊಂಡವರಾರು? ಆತನಿಗೆ ಆಲೋಚನಾ ಕರ್ತನಾಗಿದ್ದವನು ಯಾರು? ಮುಂಗಡವಾಗಿ ಆತನಿಗೆ ಕೊಟ್ಟು ಆನಂತರ ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು?
ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಇರುವುದೆಲ್ಲವೂ ಆತನಿಗೋಸ್ಕರವೇ. ಆತನಿಗೆ ಸದಾಕಾಲವು ಮಹಿಮೆಯುಂಟಾಗಲಿ. ಸ್ತೋತ್ರ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ತಂದೆಯ ದೇವರ ಒಂದು ವಿಶೇಷವಾದಂತ ಒಂದು ಒಳ್ಳೆ ಮನಸ್ಥಿತಿನ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ನೋಡ್ಬೇಕಾದ್ರೆ ಈ ರೋಮಾಪುರದವ್ರಿಗೆ 11ನೇ ಅಧ್ಯಾಯ ಇದೆಯಲ್ಲ, ಇದು 3 ವಿಧವಾದಂತ ರೀತಿಯ ಒಂದು ಪಾಠ ಅಂತ ನಾವು ನೋಡ್ಬೋದು. ಈ ಒಂದು ಪಾಠ ಒಂದು ರೀಪ್ರಿಂಟ್ ನಲ್ಲಿ ಮತ್ತೆ ಕಾನ್ಕಾರ್ಡೆನ್ಸ್ ರೀಪ್ರಿಂಟ್ ನಲ್ಲಿ ಕೂಡ ಇದೆ. ಯಾವ ರೀತಿ ನೋಡಿ, 11ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೆ ಒಂದು ವಿಶೇಷವಾದಂತ ಒಂದು ರೀತಿಯ ಪಾಠ, ಮತ್ತೆ 11ರಿಂದ 24ನೇ ವಚನದವರೆಗೆ ಇನ್ನೊಂದು ವಿಶೇಷವಾದಂತ ರೀತಿಯಲ್ಲಿ 25ರಿಂದ 36. ಏನಿದ್ರ ಅರ್ಥ ಅಂತಂದ್ರೆ ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್. ಕನ್ನಡದಲ್ಲಿ ಏನಂತಾರೆ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯ ಕಾಲ ಅಂತ ಅನ್ಬಿಟ್ಟು ಹೇಳ್ತೀವಲ್ಲ, ಅದೇ ತರಾನೇ ಪ್ರಿಯರೇ. ನೋಡಿ, ನಾವು ವರ್ತಮಾನ ಕಾಲ, ಭೂತಕಾಲನ ನಾವು ನೋಡ್ಬಿಟ್ರಿ. ಭವಿಷ್ಯ ಕಾಲದಲ್ಲಿ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ನಮ್ಗೆ 26ನೇ ವಚನದಿಂದ 36ನೇ ವಚನದವರೆಗೆ ನಮ್ಗೆ ತಿಳಿಸ್ತಾ ಇರೋದು. ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೆಲ್ಲ ಏನಾಗಿದ್ದಾರೆ, ದೇವರು ಒಂದೊಳ್ಳೆ ಬುದ್ಧಿ, ಒಂದು ಜ್ಞಾನನ ಕೊಟ್ಟಿದ್ದಾರೆ. ಒಂದು ವಿಶೇಷವಾದಂತ ಒಂದು ಜನಾಂಗದವರು, ಒಂದು ಅಬ್ರಹಾಮನ ಸಂತತಿಯವರು ಅಂತ ಅನ್ಬಿಟ್ಟು ನಮ್ಗೆ ಶ್ರೇಷ್ಠವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಪೈಪೋಟಿ ನಡೀತಾ ಇದೆ. ಯಾರ ಮಧ್ಯದಲ್ಲಿ ನಾವು ಪೈಪೋಟಿ ಮಾಡ್ತಾ ಇದೀವಿ ಅಂತಂದ್ರೆ, ಯಹೂದಿಗಳ ಮಧ್ಯದಲ್ಲಿ ನಾವು ಪೈಪೋಟಿ, ಅಂದ್ರೆ ಅನ್ಯರು ವರ್ಸಸ್ ಇಸ್ರೇಲ್ ಯಹೂದಿಗಳು. ಈಗ ಯಹೂದಿಗಳಲ್ಲಿ ಸಿಗ್ಬೇಕಾಗಿರುವಂತ ಪಾಲು, ಒಂದು ವಿಶೇಷವಾದಂತ ಒಂದು ಔದಾರ್ಯನ ನಾವು ಒಳ್ಳೆ ಓಟ ಓಡ್ಬಿಟ್ರೆ ಅವ್ರ ಸಿಗ್ಬೇಕಾಗಿರೋದನ್ನ ನಾವು ಕಿತ್ಕೊಂಡು ನಾವು ಅದನ್ನ ಪಡ್ಕೊಳ್ಳೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಪ್ರಿಯರೇ. ಇದು ಒಂದು ರೀತಿಯ ಒಂದು ವಿಶೇಷವಾದಂತ ಒಂದು ಇದು ಒಂದು ಸನ್ನಿವೇಶನೇ ಅನ್ಬೋದು. ನೋಡಿ, ಇವ್ರು ಏನ್ ಮಾಡಿದಾರೆ, ಇವ್ರದ್ದು ಮಿಸ್ಟೇಕ್ ಏನು ಅಂತ ನಾವು ಫಸ್ಟ್ ನೋಡ್ಬಿಡೋಣ. ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವರು ಸುವಾರ್ತೆಯನ್ನು ಬೇಡ ಅಂದ್ಬಿಟ್ರಂತೆ ದೇವರ ಹತ್ರನೇ. ಅಂದ್ರೆ ಏನು, ಒಂದು ದೇವರ ಒಂದು ವಿಶೇಷವಾದಂತ ಒಂದು ವರದಾನಗಳು, ಅಂದ್ರೆ ದೇವರ ಒಂದು ಆಲೋಚನೆಗಳನ್ನೆಲ್ಲ ಕೂಡ ಇವ್ರ ಹತ್ರ ಹಂಚ್ಕೊಂಡಿದ್ದಾರೆ. ಬಟ್ ಆ ಒಂದು ಆಲೋಚನೆಗಳನ್ನ ಅವರು ಹೊಂದ್ಕೊಳ್ದೆ ಅದ್ರ ಪ್ರಕಾರ ಅವ್ರು ನಡೀದೇ ಇರೋದ್ರಿಂದನೇ ಏನಾಯ್ತು ಅಂತ ನಾವು ನೋಡ್ಬೇಕಾದ್ರೆ, ಅವರು ಆ ಒಂದು ವಿಶೇಷವಾದಂತ ಒಂದು ಸ್ಥಾನ ನಮಗ್ ಬೇಡ ಅನ್ನೋ ರೀತಿಲೇ ಆಗೋಯ್ತು. ಹೆಂಗೆ ಏಷಿಯಂಟ್ ವರ್ತಿಸ್ ಪಿತೃಗಳು ಕೂಡ ಹೇಗೆ ಅವ್ರಿಗೆ ಇವ್ರಿಗೆ ಹೇಳ್ತಾ ಇರೋದಲ್ಲ, ಜಸ್ಟ್ ಈಗ ಪಿತೃಗಳಿಗೂ ಕೂಡ ಸಿಗ್ಬೇಕಾಗಿರೋಂತ ಶ್ರೇಷ್ಠವಾದಂತ ಒಂದು ವಿಚಾರಗಳನ್ನ ಅವ್ರು ಪಡ್ಕೊಳ್ದೆ ನಮಗ್ ಬಿಟ್ರಲ್ಲ, ಅದೇ ತರಾನೇ ಇಸ್ರೇಲ್ನವರು ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಅವ್ರಿಗೆ ಸಿಗ್ಬೇಕಾಗಿರುವಂತ ಒಂದು ಮಹಿಮೆ ಉಳ್ಳ ಒಂದು ವಿಚಾರಗಳನ್ನ ಅವ್ರ ಏನ್ ಮಾಡಿದ್ರು ಅಂತಂದ್ರೆ, ಅದಕ್ಕೆ ತಕ್ಕವಾಗಿ ಅವ್ರು ನಡೀದೆ ಅವ್ರು ಕಳ್ಕೊಬಿಟ್ರು. ಆದ್ರಿಂದ ಏನಾಯ್ತು ಅಂತಂದ್ರೆ ನಮಗ್ ಸಿಗ್ತಾ ಇದೆ ಅಂತೆ. ಬಟ್ ಅವ್ರನ್ನ ದೇವ್ರು ಯಾವತ್ತು ಶತ್ರುಗಳ ರೀತಿ ಅವ್ರನ್ನ ನಾಶ ಮಾಡ್ಬೇಕಾಗಿತ್ತು. ಬಟ್ ಅವ್ರು ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂದ್ರೆ, ಅಬ್ರಾಮ್, ಇಸಾಕ್, ಯಾಕೋಬನು ಕೊಟ್ಟಂತ ಒಂದು ಮಾತಿದೆಯಲ್ಲ ರೀ, ಅದನ್ನ ನೆರವೇರ್ಸೋದಕ್ಕೋಸ್ಕರ ಅವ್ರಿಗೋಸ್ಕರ ಆ 3 ಜನ ವ್ಯಕ್ತಿಗಳಿಗೋಸ್ಕರ ಇಡೀ ಇಸ್ರೇಲ್ನ ಇನ್ನೂ ದೇವರು ಬಿಟ್ಟಿದ್ದಾರೆ. ಸತ್ಯವೇದದಲ್ಲೂ ಕೂಡ ಇನ್ನೂ ಅವ್ರ ಮೇಲೆ ಯಾವುದೇ ತರ ಒಂದು ಒಂದು ಏನು ಆಗದೇ ಇರೋ ರೀತಿ ಯುಗಾಂತರದವರೆಗೂ ಕೂಡ ಅವ್ರಿಗೆ ಒಂದು ಆಶೀರ್ವಾದನ ದೇವರು ಇಟ್ಟಿದ್ದಾರೆ ಪ್ರಿಯರೇ. ಆ 3 ಜನ ವ್ಯಕ್ತಿಗಳಿಂದಲೇ ಪ್ರಿಯರೇ. ನೋಡ್ಬೇಕಾದ್ರೆ ನೋಡಿ, ಆ 3 ಜನ ವ್ಯಕ್ತಿಗಳಿಂದ ಇಡೀ ಇಸ್ರೇಲ್ ಇನ್ನು ಭೂಪಟದಲ್ಲಿ ಇದೆ ಅಂತ ಅನ್ಬಿಟ್ಟು ನಾವು ಹೇಳ್ಬೋದು ಪ್ರಿಯರೇ. ಈಗ್ಲೂ ಕೂಡ ನೀವೆಲ್ಲರೂ ಕೂಡ ಒಂದು BBC ನ್ಯೂಸ್ನೇನೆ ನೀವು ನೋಡಿ, ಅಂದ್ರೆ ನಾನ್ ನಿಮ್ಗೆ ಪ್ರಮೋಟ್ ಮಾಡ್ತಾ ಇರೋದಂತಲ್ಲ, ಹೊರಗಡೆ ಏನ್ ನಡೀತಾ ಇದೆ ಅಂತ ಅನ್ಬಿಟ್ಟು ಒಂದು ವಿಚಾರಗಳನ್ನ ನಮ್ಗೆ ತಿಳಿಸ್ತಾರೆ. ಈಗ ನಾವು ಲೋಕಲ್ ನ್ಯೂಸ್ ಚಾನೆಲ್ಗಳೆಲ್ಲ ನೀವು ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ, ಎಲ್ಲಾ ಡಬ್ಬಾನೇ ಹೇಳೋದು. ಸೊ ಔಟ್ ಆಫ್ ಕಂಟ್ರಿಲಿ ಏನ್ ನಡೀತಾ ಇದೆ, ಇಸ್ರೇಲ್ ಸುತ್ತಮುತ್ತ ಏನ್ ನಡೀತಾ ಇದೆ, ಇಸ್ರೇಲ್ಗೂ ಮತ್ತೆ ಯುನೈಟೆಡ್ ಕಿಂಗ್ಡಮ್ ನಾವು ನೋಡ್ಬೇಕಾದ್ರೆ ಅಮೆರಿಕಾಗೂ ಮತ್ತೆ ಯುನೈಟೆಡ್ ಕಿಂಗ್ಡಮ್ಗೂ ಮತ್ತೆ ಇಸ್ರೇಲ್ಗೂ ಆದಂತ ಒಂದು ವಿಚಾರಗಳನ್ನೆಲ್ಲಾನು ಕೂಡ ನಮ್ಗೆ ಹೇಳ್ತಾರೆ. ಇವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಒಡಂಬಡಿಕೆಗಳನ್ನ ಮಾಡ್ಕೋತಾರೆ. ಯಾವ ರೀತಿ ಅಬ್ರಹಾಮಿಕ್ ಲಾಸ್ ನಾವು ಅನುಸರಿಸೋಣ. ಅಂದ್ರೆ ನಿಮ್ಗೂ ಅಬ್ರಹಾಮನ್ ಬೇಕಾಗಿರುವಂತ ವ್ಯಕ್ತಿ, ಅಂದ್ರೆ ಈ ಕ್ರಿಶ್ಚಿಯನ್ಸ್ಗೂ ಅಬ್ರಹಾಮನ್ ಬೇಕಾಗಿರೋರು, ಮತ್ತೆ ಯಹೂದಿಗಳಿಗೂ ಅಬ್ರಹಾಂ ಬೇಕಾಗಿರುವಂತ ವ್ಯಕ್ತಿ. ಸೊ ಆದ್ರಿಂದ ಅವ್ರ ಹೆಸರಲ್ಲಿ ನಾವೊಂದು ಒಪ್ಪಂದನ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟೆಲ್ಲಾನು ಕೂಡ ಹಲವಾರು ರೀತಿಯಲ್ಲೆಲ್ಲ ಮಾಡ್ತಾರೆ. ಇದ್ರ ಬಗ್ಗೆ ನಾನು ನಿಮ್ಗೆ ಬೇರೆ ರೀತಿ ಒಂದು ವಿಶೇಷವಾದಂತ ಪಾಠದಲ್ಲಿ ಕ್ಲಾಸಸ್ಗಳನ್ನೆಲ್ಲ ನೋಡೋಣ. ಬಟ್ ಇಲ್ಲಿ ಪಾಠ ಅರ್ಥ ಆಗ್ಲಿ ಅನ್ಬಿಟ್ಟು ಹೇಳ್ತಾ ಇರೋದು. ಸೊ
ಯಹೂದಿಗಳೇ ಬೇರೆ, ಕ್ರಿಶ್ಚಿಯನ್ಸೇ ಬೇರೆ. ಇವರಿಬ್ರು ಮಧ್ಯದಲ್ಲಿ ಒಂದು ಅನ್ಯೋನ್ಯತೆ ತರೋದಕ್ಕೋಸ್ಕರ ಯಾರನ್ನ ಹೆಸರು ತಗೋತಾ ಇದಾರೆ? ಅಬ್ರಹಾಮನ ತಗೋತಾ ಇದಾರೆ. ಅದೇ ತರಾನೇ ಇಸಾಕ್, ಯಾಕೋಬ್, ಅಬ್ರಹಾಮ್, ಇಸಾಕ್, ಯಾಕೋಬ್ನಿಂದ ಇಡೀ ಇಸ್ರೇಲ್ನ ದೇವರು ಇನ್ನು ಬಿಟ್ಟಿದ್ದಾರೆ, ಆಶೀರ್ವದಿಸಿದ್ದಾರೆ. ಬಟ್ ಇವ್ರು ಬಿಟ್ಟಿರೋದ್ರಿಂದ ಯಾರಿಗ್ ಸಿಕ್ತು ಅವಕಾಶ? ನಮಗೆ, ನಿಮಗೆ, ಆ ಒಂದು ಚಿಕ್ಕ ಹಿಂಡಿಗೆ ಓಡ್ತಿರುವಂತ ಎಲ್ಲಾ ಸದಸ್ಯಗಳಿಗೆ ಸಿಕ್ಕಿದೆ. ಇಂಥ ಒಂದು ಶ್ರೇಷ್ಠವಾದಂತ ಒಂದು ವಿಶೇಷವಾದಂತ ಒಂದು ಮಾರ್ಗನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅದ್ರ ಪ್ರಕಾರ ನಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಅನ್ಬಿಟ್ಟು ನಮ್ಗೆ ಇಷ್ಟೊತ್ತು ಹೇಳ್ತಾ ಇರೋದು. ಇದೆಲ್ಲ ವಿಚಾರಗಳನ್ನ ಯಾರಿಗೋಸ್ಕರ ದೇವ್ರು ಮಾಡ್ತಾ ಇರೋದು? ಯಾರಿಗೆ ಇದನ್ನೆಲ್ಲ ತರ್ತಾ ಇರೋದು? ಮಹಿಮೆ ಯಾರಿಗೋಗ್ಲಿ ಅಂತ ಅನ್ಬಿಟ್ಟು ದೇವ್ರು ಸಲ್ಲಿಸ್ತಾ ಇದಾರೆ ಅಂತಂದ್ರೆ ಯಾರಿಗೆ? ಯೇಸು ಕ್ರಿಸ್ತರಿಗೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ 33ನೇ ವಚನದಿಂದ 36ನೇ ವಚನದವರೆಗೂ ಕೂಡ ಯಾರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಅಂದ್ರೆ ಯೇಸು ಕ್ರಿಸ್ತರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದಾರೆ. ಇದೆಲ್ಲ ಒಂದು ವಿಶೇಷವಾದಂತ ಒಂದು ಯೋಜನೆ ಪ್ರಿಯರೇ. ನೆಕ್ಸ್ಟ್ ನಾವು ಗಲಾತಿ ಕೊಂಡೋಗ್ಬಿಡೋಣ ಬನ್ನಿ. ಗಲಾತ್ಯದವ್ರಿಗೆ 3ನೇ ಅಧ್ಯಾಯ 16ನೇ ವಚನದಿಂದ ಓದಿ. ಗಲಾತ್ಯದವರು ದೇವರು ಅಬ್ರಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದ್ದನು. ಆತನು ತನ್ನ ಸಂತತಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನೇ ಕ್ರಿಸ್ತನು. ಓದಿ 18ನೇ ವಚನದವರೆಗೂ ಓದಿ. ಆ ಒಬ್ಬನೇ ಕ್ರಿಸ್ತನು, ಆ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನನ್ನೇ ಕ್ರಿಸ್ತನು ತಾತ್ಪರ್ಯವೇನೆಂದರೆ ದೇವರು ಮೊದಲು ಸ್ಥಿರಪಡಿಸಿದ್ದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ಮಾಡಿದ್ದಿಲ್ಲ. ಆ ಬಾಧ್ಯತೆಯು ಕರ್ಮ ಮಾರ್ಗದಿಂದ ದೊರೆಯುವುದಾದರೆ ಅದು ಇನ್ನು ವಾಗ್ದಾನದಿಂದ ದೊರೆಯುವುದಿಲ್ಲವೆಂದಾಯಿತು. ಆದರೆ ದೇವರು ಅದನ್ನು ಅಬ್ರಹಾಮನಿಗೆ ವಾಗ್ದಾನ ಮೂಲಕವಾಗಿ ದಯಪಾಲಿಸಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಒಂದು ವಿಶೇಷವಾದಂತ ರೀತಿಯಲ್ಲಿ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಏನಂತಂದ್ರೆ ದೇವರು ಅಬ್ರಹಾಮನಿಗೋಸ್ಕರ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಒಂದು ಸಂತತಿನ ಆಶೀರ್ವಾದ ಮಾಡ್ತಾ ಇದಾರಂತೆ. ಆ ಒಂದು ಸಂತತಿ ಏನ್ ಮಾಡ್ತು ಅಂತಂದ್ರೆ ಅಬ್ರಹಾಮನಿಗೆ ಎಳ್ದಿರೋ ರೀತಿಯಲ್ಲಿ ನಡ್ಕೊಂಡು ಅವರು ಶ್ರೇಷ್ಠವಾದಂತ ರೀತಿಯಲ್ಲಿ ಬಂದ್ರ ಅಂದ್ರೆ ಬರ್ಲಿಲ್ಲ. ಆದ್ರಿಂದ ಏನಾಯ್ತು? ಆ ಒಂದು ಅವಕಾಶನ ಅನ್ಯ ಜನರಿಗೆ ಸಿಕ್ತು. ಅನ್ಯ ಜನರ ಮುಖಾಂತರ ಏನಾಗ್ತಾ ಇದಾರೆ ಅಂತಂದ್ರೆ ನಂಬಿಕೆಯನ್ನ ಅವರು ಹಿಡ್ಕೊಂಡ್ ಬರ್ತಾ ಇದಾರೆ. ಹೆಚ್ಚು ಕಮ್ಮಿ 430 ವರ್ಷಗಳ ಕಾಲ. ಅದು ಯಾರು ನಾವು ನೋಡ್ಬೇಕಾದ್ರೆ ಹಲವಾರು ಮಂದಿ ಇದ್ರು. ಒಂದು ನ್ಯಾಯಸ್ಥಾಪಕರು ಅಂತ ಅನ್ಬಿಟ್ಟೆಲ್ಲ ನಾವು ನೋಡ್ಬೋದು. ನ್ಯಾಯಸ್ಥಾಪಕರು ಕಾಲದಲ್ಲಿ ಹೆಚ್ಚು ಕಮ್ಮಿ 430 ವರ್ಷಗಳ ಕಾಲ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಆ ಒಂದು ದೇವರ ಒಂದು ನ್ಯಾಯನ ಅದ್ರ ಪಕ್ಕ ನ್ಯಾಯನ ಸ್ಥಾಪನೆ ಮಾಡ್ಬೇಕು, ಇದನ್ನೇ ನಿಮ್ಮ ಒಂದು ತಲೆಯಲ್ಲಿ ಇರ್ಬೇಕು ಅನ್ಬಿಟ್ಟು ಎಲ್ಲ ಅರಿವನ್ನ ಕೊಟ್ರವ್ರಿ. ಆದ್ರೆ ಅವರು ಮಾಡಿದ್ರ ಅಂದ್ರೆ ಇಲ್ಲ. ಇದು ಒಂದು ವಿಶೇಷವಾದಂತ ರೀತಿ ಒಂದು ಛಾಯೆ ಮತ್ತೆ ನಿಜ ಸ್ವರೂಪ ಅಂತಾನೆ ನಾವು ನೋಡ್ಬೋದು. ಛಾಯೆ ಯಾವುದು, ನಿಜ ಸ್ವರೂಪ ಯಾವುದು? ಪ್ರಿಯ ಸಹೋದರ ಮತ್ತು ಸಹೋದರರೇ, ಆಗನ ಒಂದು ಕಾಲದಲ್ಲೂ ಕೂಡ ಏನ್ ನಡೀತು? ಅಷ್ಟೋ ವರ್ಷಗಳ ಕಾಲ ಅವಾಗ ಅವಕಾಶ ಕೊಟ್ರು ದೇವ್ರು. ಪರಲೋಕ ರಾಜ್ಯದ ಬಗ್ಗೆ ನೀವು ತಿಳ್ಕೊಂಡು ಬನ್ನಿ ಅನ್ಬಿಟ್ಟು ಹೆಚ್ಚು ಕಮ್ಮಿ ಎಲ್ಲಿಂದ ಅಂತ ನಾವು ನೋಡ್ಬೇಕಾದ್ರೆ ಮೋಶೆ ಕಾಲದಿಂದ ಯೇಸು ಕ್ರಿಸ್ತರ ಕಾಲದವರ್ಗುನು ಕೂಡ ಅವ್ರಿಗೆ ಅವಕಾಶ ಇತ್ತು ಪ್ರಿಯರೇ. ಬಂದ್ರ ಸ್ವಲ್ಪ ಜನ ಮಾತ್ರ ಬಂದ್ರು ಅಂತ ರೆಫರೆನ್ಸ್ ಹೇಳ್ತಾ ಇದೆ. ಈಗ ಯೇಸು ಕ್ರಿಸ್ತರು ಏನ್ ಮಾಡಿದ್ರು? ಅವ್ರನ್ನ ಬಿಟ್ಬಿಟ್ರು, ತಂದೆ ದೇವ್ರು ಅವ್ರನ್ನ ಬಿಟ್ಬಿಟ್ರು. ಈಗ ನೆಕ್ಸ್ಟ್ ಯಾರಿಗೆ ಅವಕಾಶ ಮಾಡ್ತಾ ಇದಾರೆ? ನಿಜ ಸ್ವರೂಪ. ಈಗ ಅನ್ಯ ಜನರಾಗಿರೋಂತ ನಮಗೆ ಎಲ್ಲಿಂದ ಸುಮಾರು 332 AD ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ನಮ್ಗೆ ಅವಕಾಶನ ಕೊಡ್ತಾನೆ ಇದಾರೆ, ಇನ್ನು ಕೊಡ್ತಾನೆ ಇದಾರೆ. ಅದು ಎಲ್ಲಿವರೆಗೆ ಅಂದ್ರೆ ಆ ಒಂದು ಸಂಖ್ಯೆ ಫುಲ್ಫಿಲ್ಮೆಂಟ್ ಆಗೋವರೆಗೆ ಪ್ರಿಯರೇ. ಫುಲ್ಫಿಲ್ಮೆಂಟ್ ಆಯ್ತು ಅಂದ್ರೆ ಇಡೀ ಒಂದು ಲೋಕದ ಒಂದು ವ್ಯವಸ್ಥೆನೆ ಕೂಡ ದೇವರು ಅರ್ತಿರ್ತಾರೆ. ಸೊ ಇಲ್ಲಿಗೆ ನಾವು ಈ ಒಂದು ಪಾಯಿಂಟ್ ನಾವು ಸ್ಟಾಪ್ ಮಾಡೋಣ. ಮುಂದಿನ ಒಂದು ವಾರದಲ್ಲಿ ಇದೇ ಒಂದು ವಿಚಾರನ ನಾವು ತಗೊಂಡು ಪ್ರಾರ್ಥನೆ ಪೂರ್ವಕವಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ.
ಇದಕ್ಕೆ ಸಂಬಂಧಪಟ್ಟಂತ ಇನ್ನು ನೆಕ್ಸ್ಟ್ ಪ್ಯಾರದಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿನೂ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅದನ್ನ ನೆಕ್ಸ್ಟ್ ವಾರದಲ್ಲಿ ನಾವು ಕನ್ಕ್ಲೂಷನ್ ತಗೊಳ್ಳೋಣ. ನೆಕ್ಸ್ಟ್ ವಾರದಲ್ಲಿ ನಮ್ಗೆ ಈ ಒಂದು ಪಾಠ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ರೀಪ್ರಿಂಟ್ 2623 ಬರ್ದಿರುವಂತ ವಿಶೇಷವಾದಂತ ಒಂದು ಪಾಠನ ನಾವು ಸ್ಟಡಿ ಮಾಡೋಣ. ಸೊ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸೋದರಾದಂತ ನವೀನ್ ಬ್ರದರ್ನ ಕೇಳ್ಕೊಳ್ತೀನಿ. ನವೀನ್ ಬ್ರದರ್ ಒಂದು ರನ್ನಿಂಗ್ ಪ್ರೇಯರ್ ಮಾಡ್ತೀರಾ ದಯವಿಟ್ಟು? ಓಕೆ, ಬಸವರಾಜ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡಿ. ಬಸವರಾಜ್ ಬ್ರದರ್. ನಿರೀಶ್ ಬ್ರದರ್, ನಾನೇ ಮಾಡ್ತೀನಿ ಬ್ರದರ್. ಓಕೆ ಬ್ರದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧರು 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 ಮಹೋನ್ನತರು ಸರ್ವಶಕ್ತರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವ ದೇವರೇ, ಮತ್ತೊಂದು ವಾರ್ತೆ ನಿಮ್ಮ ಪವಿತ್ರವಾದ ನಾಮಕ್ಕೆ ಪಾದಗಳಿಗೆ ನಾವು ಕೃತಜ್ಞತೆ ಸ್ತೋತ್ರ ಸಲ್ಲಿಸೋರಾಗಿದ್ದೇವೆ. ಅಪ್ಪ ತಂದೆಯ ದೇವರೇ, ಪಾಪಿಗಳಾದ ನಮ್ಮನ್ನು ಈ ದಿನವೂ ಕೂಡ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಸೇರಿಸಿ, ಅದು ಮಾತ್ರವಲ್ಲದೆ ನಮ್ಮನ್ನು ಇನ್ನೂ ಕೂಡ ಜೀವಿತರ ಪಟ್ಟಿಯಲ್ಲಿ ಇಟ್ಟು ಈ ಸಂಜೆ ವೇಳೆಯಲ್ಲಿ ಸಹೋದರ ಮುಖಾಂತರವಾಗಿ ಕ್ರಿಸ್ತನ ಜೀವಿತ ಭಾಗ 2ರಲ್ಲಿ ಅನೇಕ ನಿಮ್ಮ ಸತ್ಯಗಳನ್ನ, ಗುಡಾರ್ಥಗಳನ್ನ, ಅನೇಕ ನಿಮ್ಮ ರಹಸ್ಯಗಳನ್ನ ದೇವರೇ ನಾವು ಸ್ವಲ್ಪ ಸಮಯ ಕೂತು ತಿಳಿದುಕೊಳ್ಳುವಂತೆ ನೀವು ಕೊಟ್ಟಿರುವಂತ ಮಹಾಕೃಪೆಗಾಗಿ ತಂದೆ ದೇವರೇ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಅಪ್ಪ ಇದೇ ರೀತಿಯಾಗಿ ಮುಂದಿನ ದಿನದಲ್ಲಿ ಇನ್ನು ಮುಂದೆ ಇರಬೇಕಂತ ಅನೇಕ ಅಧ್ಯಾಯಗಳನ್ನ ನಾವು ಧ್ಯಾನ ಮಾಡಿ ಕಲಿತು ನಿಮ್ಮ ಪ್ರೀತಿಯ ಒಬ್ಬನ ಮಗನಾಗಿರುವಂತಹ ಯೇಸು ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ಅನೇಕ ಹೋರಾಟಗಳ ಮಧ್ಯದಲ್ಲೂ ಶ್ರಮ ಸಂಕಟಗಳ ಮಧ್ಯದಲ್ಲಿ ಲೋಕದಲ್ಲಿ ದೇವರೇ ನಾವು ಕಾಡೆಣ್ಣೆ ಮರಗಳಾಗಿದ್ದಂತ ನಮ್ಮನ್ನ ದೇವರೇ ಅಪ್ಪ ನೀನು ಮರದ ಹಾಗೆ ನಮ್ಮನ್ನು ಮಾರ್ಪಡಿಸಿ ನಿಮ್ಮ ಸತ್ಯಗಳನ್ನು ಕೊಟ್ಟು ಅಪ್ಪ ಅನೇಕರಿಗೆ ಇಲ್ಲದಂತ ಆಶೀರ್ವಾದಗಳನ್ನ ಈ ಸಭೆಯಾಗಿ ಆರಿಸಿಕೊಳ್ಳುವುದಕ್ಕೆ ನಮ್ಮನ್ನು ಕರೆದು ಈ ಸತ್ಯದಲ್ಲಿ ನಮ್ಮನ್ನು ನಿರಂತರವಾಗಿ ಪ್ರತಿದಿನ ರಾತ್ರಿ ನಿಮ್ಮ ವಾಕ್ಯಗಳನ್ನ ಬೋಧಿಸುತ್ತಾ ದಿನೇ ದಿನೇ ನಾವು ಕರ್ತನೆ ನಿಮ್ಮ ಮಗನ ಸ್ವರೂಪಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತಿರುವುದಕ್ಕಾಗಿ ತಂದೆಯ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ಸಹೋದರನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ, ನಿರೀಶ್ವರನ್ನು ಕೂಡ ಆಶೀರ್ವಾದ ಮಾಡ್ರಿ ದೇವರೇ. ಮತ್ತು ತಂದೆ ದೇವರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡ್ರಿ. ಮುಂದಿನ ದಿನ ಮತ್ತೆ ನಾವು ಸೇರಿ ಮತ್ತೆ ಪಾಠವನ್ನ ಕಲಿತುಕೊಳ್ಳುವಂತ ಕೃಪೆಯನ್ನು ಕೊಡ್ರಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ ನಮಸ್ತೆ. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಮಸ್ತೆ. ಬಾಯ್. ಎಲ್ಲ ಬ್ರದರ್ ಸಿಸ್ಟರ್ ಎಲ್ಲರಿಗೂ ಕೂಡ ನಮಸ್ತೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ನಮಸ್ತೆ ಸಿಸ್ಟರ್ಸ್. ಎಲ್ಲ ಸಿಸ್ಟರ್ ನಮಸ್ತೆ.